ಎಲ್ಲ ಧ್ಯಾನ ಬಂಧುಗಳಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಹಾಗೇನೆ ಎಲ್ಲರ ಗುರುಗಳು ಆಗಿರತಕ್ಕಂಥ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನನ್ನ ಪ್ರಣಾಮಗಳು. ಈ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್ಗೆ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ನಮನಗಳು. ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯರಿಗೆ ಪ್ರಣಾಮವನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಈ ದಿನ ನಮ್ಮ 41 ದಿನಗಳ ಮಂಡಲ ಕಾರ್ಯಕ್ರಮದ 2ನೇ ಬ್ಯಾಚಿನ 27ನೆಯ ದಿನ. ಇದರ ಜೊತೆಗೆ ಈ ನವರಾತ್ರಿಯ ದಿನಗಳಲ್ಲಿ ನಾವು ನಮ್ಮ ಒಂದು ಧ್ಯಾನ ಹಾಗೂ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೇವೆ. ಮೊದಲಿಗೆ ನಾವು ಸ್ವಾಧ್ಯಾಯವನ್ನ ಪ್ರಾರಂಭ ಮಾಡೋಣ. ಸ್ವಾಧ್ಯಾಯಕ್ಕಾಗಿ ನಮ್ಮ ಇವತ್ತಿನ ಮಾಸ್ಟರ್ ಆಗಿರತಕ್ಕಂತಹ ಶ್ರೀಯುತ ಸುಧಾಕರ್ ಪೊರಣ್ಣ ಸರ್ ಈಗಾಗಲೇ ಈ ವೇದಿಕೆಯಲ್ಲಿ ಹಾಜರಿದ್ದಾರೆ. ಸುಧಾಕರ್ ಪೊರಣ್ಣ ಸರ್ ಅವರು ಈ 9 ರಿಂದ 10 ಗಂಟೆಯ ವೇದಿಕೆಗೆ ಮೊದಲನೆಯದಾಗಿ ಬಂದಿದ್ದಾರೆ. ಆದರೆ ಈಗಾಗಲೇ ಬೆಳಗಿನ ವೇದಿಕೆಯಲ್ಲಿ ಜೊತೆಗೆ 3 ರಿಂದ 4:15 ವೇದಿಕೆಯಲ್ಲಿ ಸಹ ಸಾಕಷ್ಟು ಕ್ಲಾಸನ್ನು ತಗೊಂಡು ಸ್ವಾಧ್ಯಾಯವನ್ನು ಮಾಡುವುದರ ಜೊತೆಗೆ ಧ್ಯಾನವನ್ನು ಸಹ ತಾವೇ ಮಾಡಿಸೋದನ್ನ ನಾನು ಆ ಅನುಭವವನ್ನು ಪಡ್ಕೊಂಡಿದ್ದೇನೆ. ಪೂರ್ಣ ಸರ್ ಅವರ ಬಗ್ಗೆ ಹೇಳಬೇಕಂದ್ರೆ ಇವರು ಡಾಕ್ಟರ್ ಪತ್ರಿಜಿಯವರೊಟ್ಟಿಗೆ ಸಾಕಷ್ಟು ವರ್ಷಗಳಿಂದ ಒಡನಾಟವನ್ನ ಹೊಂದಿದ್ದವರು ಸಹ. ಅತ್ಯದ್ಭುತ ಧ್ಯಾನ ಜೊತೆಗೆ ಧ್ಯಾನದಲ್ಲಿ ಸಹ ಇವರು ನಿರತರಾದಂಥವರು. ಇವರನ್ನ ನಾನು ಈ ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಇವತ್ತು ಜ್ಞಾನ ಹಂಚಿಕೆಯನ್ನು ಮಾಡಿ ತದನಂತರ ಧ್ಯಾನವನ್ನು ಸಹ ಮಾಡಬೇಕು ಅಂತ ಕೇಳಿಕೊಂಡು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಓವರ್ ಟು ಯು ಸರ್, ಪೊರಣ್ಣ ಸರ್. ಥ್ಯಾಂಕ್ ಯು ಮೇಡಮ್. Yes. ಓಕೆ ಮೈ ಡಿಯರ್ ಮಾಸ್ಟರ್ಸ್, ಸೆಷನ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸಾಧ್ಯ ಆದರೆ ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಕೊಂಡಾಗ ಒಂದು ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ನಮ್ಮಲ್ಲಿ ನಡೀತದೆ. ಸಾಧ್ಯವಾದವರೆಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಓಕೆ, ಈ ಸತ್ಸಂಗ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಮೈತ್ರೇಯ ಬುದ್ಧ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಸ್ವರ್ಣಮಲ ಅಮ್ಮನವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಮಹಾವತಾರ್ ಫೌಂಡೇಶನ್ ವ್ಯವಸ್ಥಾಪಕರಾದಂಥ ರಂಗನಾಥ್ ಸರ್ ಮತ್ತೆ ರೇವತಿ ಮೇಡಮ್ ಮತ್ತೆ ಮಧುರ ಮೇಡಮ್ ಎಲ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಹಾಗೆ ಇದರಲ್ಲಿ ಇವತ್ತು ಝೂಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಭಾಗವಹಿಸಿದಂತ ನನ್ನ ಆತ್ಮ ಬಂಧುಗಳು ಕೂಡ ನನ್ನ ಆತ್ಮ ಪ್ರಾಣಾಯಾಮಗಳನ್ನ ತಿಳಿಸ್ತಾ ಇವತ್ತಿನ ಸೆಷನ್ ಪ್ರಾರಂಭ ಮಾಡೋಣ. ಮೈ ಡಿಯರ್ ಮಾಸ್ಟರ್ಸ್, ಇವತ್ತು ರಾಮಾಯಣ ನಾನೇನು ಹೇಳಲ್ಲ. ರಾಮಾಯಣ ಮಹಾಭಾರತ ಆಲ್ರೆಡಿ ನೀವೆಲ್ಲ ಚಿಕ್ಕ ವಯಸ್ಸಿನಿಂದನೇ ಕೇಳ್ಕೊಂಬಂದ್ಬಿಟ್ಟಿದ್ರಿ. ರಾಮಾಯಣದಲ್ಲಿ ಒಂದೊಂದು ಪಾತ್ರಗಳು, ಆ ರಾಮಾಯಣದಲ್ಲಿ ಪಾತ್ರಗಳು ಏನೆಲ್ಲ ಇದೆ, ಆ ಪಾತ್ರಗಳ ಅಂತರಾರ್ಥ ಪರಮಾರ್ಥ ಇದನ್ನ ತಿಳ್ಕೊಳ್ತಾ ಹೋಗೋಣ. ನಿಮ್ಗೆ ಗೊತ್ತಿದೆ, ರಾಮಾಯಣ ಮಹಾಕಾವ್ಯ ಮತ್ತೆ ಮಹಾಭಾರತ ಮಹಾಕಾವ್ಯಗಳನ್ನ ಎಷ್ಟೋ ಓದಿದೀವಿ ನಾವು. ಎಷ್ಟೋ ಉಪನಿಷತ್ತುಗಳನ್ನ, ವೇದ ಉಪನಿಷತ್ತುಗಳನ್ನ, ಭಗವದ್ಗೀತೆನ, ಈ ರೀತಿ ಸ್ವಾಧ್ಯಾಯ ಯೋಗದಲ್ಲಿ ಎಷ್ಟೋ ನಾವು ಕಲ್ತ್ಕೊಂಡು ಬಂದಿದ್ವಿ. ಇವತ್ತು ರಾಮಾಯಣ ನಾನೇನು ವಾಲ್ಮೀಕಿ ರಾಮಾಯಣ ನಾನು ಹೇಳ್ತಾ ಇಲ್ಲ. ಸೊ ಆಲ್ರೆಡಿ ಈ ರಾಮಾಯಣದಲ್ಲಿ ಇರ್ತಕ್ಕಂಥ ಒಂದ್ಸಾರಿ ನಾನು ಲಾಸ್ಟ್ ಬುದ್ಧಂತ ಹೇಳಿದ್ದೆ. ಬುದ್ಧನ ಅವರು ಫ್ಯಾಮಿಲಿನೇ ಹೇಳಿದ್ದೆ ನಾನು. ಬುದ್ಧ ಅಂದ್ರೆ ಯಾರು, ಯಶೋಧರ ಅಂದ್ರೆ ಯಾರು, ಮತ್ತೆ ಮಾಯಾದೇವಿ ಅಂದ್ರೆ ಯಾರು, ಗೌತಮಿ ಅಂದ್ರೆ ಯಾರು,
ರಾಹುಲ್ ಅಂದ್ರೆ ಏನು, ಹಂಗೆ ಒಂದೊಂದು ಅಂತರಾರ್ಥ ಹೇಳಿದ್ದೆ ನಾನು. ಅದೇ ರೀತಿ ಇವತ್ತು ಈ ರಾಮಾಯಣದಲ್ಲಿ ಎಷ್ಟೋ ಪಾತ್ರಗಳಿದೆ, ಅದರ ಅಂತರಾರ್ಥ ತಿಳ್ಕೊಳ್ತಾ ಹೋಗೋಣ. ಏನಿದು ರಾಮಾಯಣ ಅಂದ್ರೆ? ರಾಮ ಆಯಣ. ಆಯಣ ಅಂದ್ರೆ ಪ್ರಯಾಣ. ರಾಮನ ಬಗ್ಗೆ ನಾವು ಪ್ರಯಾಣ ಮಾಡ್ತಾ ತಿಳ್ಕೊಳ್ತಾ ಹೋಗೋಣ. ರಾಮ ಬಗ್ಗೆ, ಯಾಕೆಂದ್ರೆ ರಾಮಾಯಣ ಬರೆದಿದ್ದು ವಾಲ್ಮೀಕಿ ಮಹರ್ಷಿ, ನಿಮಗೆ ಗೊತ್ತಿದೆ. ಆ ವಾಲ್ಮೀಕಿ ಮಹರ್ಷಿ ರಾಮಾಯಣ ಬರೆದ್ರು ಕೂಡ ಅದರಲ್ಲಿ ಹೆಂಗ್ ತಿಳ್ಕೊಂಡು ಬರೆದ್ರು ಅವರು ಅಂತಂದ್ರೆ, ಅವರು ರಿಯಲ್ ಮಾಸ್ಟರ್, ಅವರು ಧ್ಯಾನಿನೇ. ವಾಲ್ಮೀಕಿ ಕೂಡ ರಿಯಲ್ ಮಾಸ್ಟರ್. ಅವರು ಧ್ಯಾನದಲ್ಲಿ ತಿಳ್ಕೊಂಡು, ನಾಲೆಡ್ಜ್ ತಿಳ್ಕೊಂಡು ಈ ರಾಮಾಯಣ ಬರ್ದಿರ್ತಕ್ಕಂಥದ್ದು. ಅಂದ್ರೆ ಅವ್ರ ಜೊತೆ, ರಾಮನ ಜೊತೆ ಒಡನಾಟ ಆಗಿ ಪ್ರಯಾಣ ಮಾಡಿರ್ತಕ್ಕಂಥದ್ದು ರಾಮಾಯಣ. ಈಗ ನಾವು ಆತ್ಮಾಯಣ ಅಂತೀವಿ. ಆತ್ಮಾಯಣ ಅಂದ್ರೆ ಆತ್ಮದ ಜೋಡಿ ನಾವು ಪ್ರಯಾಣ ಮಾಡ್ತಿರ್ತೀವಿ. ನಾವು ನೋಡಿ, ಪ್ರತಿದಿನ ಕೂಡ ನಾವು ಧ್ಯಾನ ಮಾಡ್ತೀವಿ. ಧ್ಯಾನ ಮಾಡಿದಾಗ ಏನ್ ಮಾಡ್ತೀವಿ ನಾವು? ನಮ್ಮ ಒಳಗಡೆ ಆಂತರಿಕ ಪ್ರಯಾಣ ಮಾಡ್ತೀವಿ ನಾವು. ನಮ್ಮ ಆತ್ಮದ ಜೊತೆ ಹೋಗ್ತೀವಿ ನಾವು. ಯಾವಾಗ ಆತ್ಮದ ಜೊತೆ ಪ್ರಯಾಣ ಮಾಡ್ತಾ ಮಾಡ್ತಾ ಇದ್ದಾಗ ಆತ್ಮಾಯಣ, ರಾಮನ ಜೊತೆ ಪ್ರಯಾಣ ಮಾಡ್ತಾ ಮಾಡ್ತಾ ಹೋದಾಗ ರಾಮಾಯಣ. ಈ ನಿಮ್ಗೆ ಗೊತ್ತಿದೆ, ಈ ರಾಮಾಯಣ ಒಂದು ಆ, ಭಗವದ್ಗೀತೆ ಒಂದು ಮಹಾಕಾವ್ಯದಲ್ಲಿ ಫಸ್ಟ್ ಇದರಲ್ಲಿ ನಿಮ್ಗೆ ಈ ಸೂರ್ಯ ವಂಶಸ್ಥರಾದ ದಶರಥ ಮಹಾರಾಜರ ಬಗ್ಗೆ ಕೇಳಿರ್ತೀರಿ. ಅಲ್ಲಿಂದ ಶುರುವಾಗ್ತದೆ ರಾಮಾಯಣ. ಆ ದಶರಥ ಮಹಾರಾಜ ಒಂದು ವಸಿಷ್ಠ ಗುರುಗಳ ಮೂಲಕ ಅವರು ಇಲ್ಲಿ ಇವ್ರಿಗೆಲ್ಲ ಕೂಡ ಜ್ಞಾನ ಕೊಡ್ತಾ ಹೋದಾಗ, ಆದ್ರೆ ರಾಮ ಲಕ್ಷ್ಮಣರು ವಿಶ್ವಾಮಿತ್ರನಿಂದ ಎಲ್ಲ ಆ ಗುರು ವಿದ್ಯೆ ಮತ್ತೆ ಎಲ್ಲ ಕೂಡ ಜ್ಞಾನ ಪಡಿತಾ ಹೋಗ್ತಾರೆ ವಿಶ್ವಾಮಿತ್ರರಿಂದ. ಅಂದ್ರೆ ಇಲ್ಲಿ ರಾಮಾಯಣ ಅಂತಂದ್ರೆ ಏನಂದ್ರೆ, ಧರ್ಮ ತಿಳಿಸ್ಲಿಕ್ಕೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅದನ್ನ ತಿಳಿಸ್ಲಿಕ್ಕೆ ಈ ರಾಮಾಯಣ ಬಂತು. ಅಂದ್ರೆ ನಾವು ಮಾಡ್ತಕ್ಕಂಥದ್ದು ಏನು, ಏನ್ ಮಾಡ್ಬೇಕು. ಇಲ್ಲಿ ಸೀತಾದೇವಿ, ಸೀತಾ ಮಾತಾ ಆಯಮ ಪ್ರಕೃತಿ ಪುತ್ರಿ, ನೇಚರ್. ಆ ಸೀತೆ ಅಂತಾರಂದ್ರೆ ಪ್ರಕೃತಿ. ಇವರು ಸಾಮಾನ್ಯ ಅಲ್ಲ, ಇವರು ದೊಡ್ಡ ಧ್ಯಾನಿ. ಇವರು ಗತ ಜನ್ಮದಲ್ಲೇನೆ 18 ವರ್ಷ ಧ್ಯಾನ ಕಲ್ತು ಮತ್ತೆ ಜನಕ ಮಹಾರಾಜನ್ಗೆ ಜನನಾಗಿ ಆಮೇಲೆ ಈ ಸೀತಾಮಾತ ಆಗಿದ್ದು. ಅಂದ್ರೆ ಇವರು ಅವಾಗ್ಲೇನೆ ಮೆಡಿಟೇಟರ್ ಅವರು. ಅದೇ ರೀತಿ ಇವ್ರ ಜೊತೆಗೆ ಎಷ್ಟೋ ಈ ರಾಮ ಲಕ್ಷ್ಮಣ ಸೀತೆ ಜೊತೆಗೆ ಯಾವಾಗಲೂ ಒಡನಾಟದಿಂದ ಒಂದು ಸಹಾಯ ಮಾಡ್ತಾ ಇರ್ತಕ್ಕಂಥನು ಹನುಮಂತ, ಆಂಜನೇಯ, ಪವನಪುತ್ರ. ಆಂಜನೇಯ ನೋಡಿ, ಪವನಪುತ್ರ ಅಂದ್ರೆ ಆ ಉಸಿರನ್ನ ಗಮನಿಸ್ತಕ್ಕಂಥನು. ಶ್ವಾಸದ ಮೇಲೆ ಯಾವಾಗ್ಲೂ ಗಮನ ಕೊಡ್ತಕ್ಕಂಥನು ಹನುಮಂತ, ಹನುಮಾನ್. ಆಂಜನೇಯ ಅಂದ್ರೆ ಅಂಜನಿ. ಅಂಜನಿ ಅಂದ್ರೆ ವಿಷನ್, ಥರ್ಡ್ ಐ ನೋಡಿರ್ತಕ್ಕಂಥವ್ರು. ಅಂಜನ ಅಂತ ನೋಡಿ, ನೀವು ಬೇರೆ ಕಡೆ ಎಲ್ಲ ಹೋಗಿ ಅಂಜನ ನೋಡ್ತಾರೆ ಅಂತ ನೋಡ್ರಿ, ಏನೋ ಕಳೆದೋಗಿರೋದು ಅದು ಇದು. ಅಂದ್ರೆ ಆ ಒಂದು ಥರ್ಡ್ ಐ ಇರ್ತಕ್ಕಂಥನು ಅಂಜನಿ, ಆಂಜನೇಯ, ಅಂಜನಾದ್ರಿ ಜೊತೆ. ಸೊ ಈ ಒಂದು ಆಂಜನೇಯ ಆ ಒಂದು ಉಸಿರಿಗೆ ಪ್ರತೀಕ, ಶ್ವಾಸಕ್ಕೆ ಪ್ರತೀಕ. ಯಾವಾಗ ಶ್ವಾಸನ ಗಮನಿಸ್ತಾ ಇರ್ತೀವೋ ನಾವು, ಅವಾಗ ನಾವು ಪವನಪುತ್ರರಾಗ್ತೀವಿ. ಆ ಆಂಜನೇಯನ ಜೊತೆ ಇರ್ತೀವಿ ನಾವು. ಯಾವಾಗ ಆಂಜನೇಯನ ಜೊತೆ ಇದ್ದು ನಾವು ಶ್ವಾಸದ ಮೇಲೆ ಗಮನ ಇಟ್ಟು ನಾವು ಅದೆಲ್ಲ ತಿಳ್ಕೊಂಡಾಗ ನಮ್ಗೆ ಬುದ್ಧಿ ಬರುತ್ತೆ. ಯಾವಾಗ ನಮ್ಗೆ ಅದ್ರ ಬಗ್ಗೆ ಜ್ಞಾನ ತಿಳ್ಕೊಂಡು ಬುದ್ಧಿ ಬಂದ್ಮೇಲೆ ನಾವು ಲಕ್ಷ್ಮಣ ಆಗ್ತೀವಿ. ಅವಾಗ ಲಕ್ಷ್ಮಣ ಅಂದ್ರೆ ಬುದ್ಧಿಗೆ ಒಂದು ಎಕ್ಸಾಂಪಲ್. ಅದು ಬುದ್ಧಿ ಅಂತಂದ್ರೆ ಏನು, ಲಕ್ಷ್ಮಣ ಅಂದ್ರೆ ಏನು, ಲಕ್ಷ್ಯ ಇರ್ಬೇಕು. ಲಕ್ಷ್ಯ ಅಂತ ನೋಡಿ, ಲಕ್ಷ್ಯ ಅಂದ್ರೆ ಏಮ್, ಗುರಿ. ಯಾವಾಗ ನಾವು ನಿಜವಾದ ಗುರಿ ಇಟ್ಕೊಂಡು ಸಾಧನೆ ಮಾಡ್ತಾ ಹೋಗ್ತೀವೋ, ಒಂದು ಲಕ್ಷ್ಯ ಇದ್ರೆ ಲಕ್ಷ್ಮಣ ಆಗ್ತೀವಿ. ಆ ಲಕ್ಷ್ಮಣ ಒಂದು ಗುರಿ ಇಟ್ಕೊಂಡು ಆ ಬುದ್ಧಿನ ನಾವು ಪಡಿತಾ ಹೋದಾಗ ನಾವು ಅವಾಗ ನೆಕ್ಸ್ಟ್ ಏನಾಗ್ತೀವಿ ಅಂದ್ರೆ ನಾವು ರಾಮ ಆಗ್ತೀವಿ. ರಾಮ ಅಂದ್ರೆ ಏನು? ಆತ್ಮರಾಮ. ಆ ನಮ್ಮ ಆತ್ಮವೇ ರಾಮ. ಆತ್ಮ ರಾಮನ ಸ್ಥಿತಿಗೆ ನಾವು ಹೋಗ್ತೀವಿ. ನಿಮಗೆ
ಗೊತ್ತಿದೆ. ನಾ ಒಂದು 4 ಜನ ಅಂದ್ರೆ ಇವರು ಮಕ್ಕಳು, ಆಮ್, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಇಷ್ಟು ಜನ ಎಲ್ಲ ಮಕ್ಕಳಿರ್ತಾರೆ, ದಶರಥನ ಮಕ್ಕಳು. ಇಲ್ಲಿ ಭರತ ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟವನು, ಬಾಡಿ, ಒಂದು ಶರೀರ, ಒಂದು ಇರ್ತಕ್ಕಂಥ ಶರೀರ ಜ್ಞಾನ ಇರ್ತಕ್ಕಂಥವನು ಭರತ. ಮತ್ತೆ ಈ ಮನಸ್ಸಿಗೆ ಎಕ್ಸಾಂಪಲ್ ಶತ್ರುಘ್ನ. ಅಂದ್ರೆ ನಾವು ಭರತರಾಗಿರ್ತೀವಿ, ನಂತರ ಮನಸ್ಸಿಗೆ ಸಂಬಂಧಪಟ್ಟಂತ ಶತ್ರುಘ್ನನೂ ಆಗ್ತೀವಿ. ನಾವು ಭರತ ಶತ್ರುಘ್ನ ಆಗ್ತಾ ಹೋಗ್ತೀವಿ. ಯಾವಾಗ ಶರೀರ ಮನಸ್ಸು, ನೋಡಿ ಈಗ 5 ಫಿಂಗರ್ ಕಾನ್ಸೆಪ್ಟ್ ಅಂದಾಗ ಬಾಡಿ, ಮೈಂಡ್, ಇಂಟೆಲೆಕ್ಟ್, ಸೋಲ್, ಸುಪ್ರೀಂ ಸೋಲ್ ಅಂತ ಹೇಳ್ತೀವಿ. ಆ ಭರತ ಶರೀರದಿಂದ ಮನಸ್ಸಿಗೆ ಬಂದು, ಮನಸ್ಸಿನ ಸ್ಥಿತಿಗೆ ಬಂದು ಶತ್ರುಘ್ನಾಗಿ, ಆ ಶತ್ರುಘ್ನ ಸ್ಥಿತಿ ಮನಸ್ಸಿನಿಂದ ಕೂಡ ಮುಂದೆ ಹೋಗ್ತಾ ಹೋಗ್ತಾ ಬುದ್ಧಿ ಸ್ಥಿತಿಗೆ ಬರ್ತೀವಿ. ಆ ಲಕ್ಷ್ಮಣ ಆಗ್ತೀವಿ. ಆ ಮನಸ್ಸಿನ ಮೇಲೆ ಆ ನಾವು ಮನಸ್ಸನ್ನೇ ನಾವು ಕಂಟ್ರೋಲ್ ತಗೊಂಡು ನಾವು ಮೈಂಡ್ ಮಾಸ್ಟರ್ ಆಗ್ತೀವಿ. ನಾವೇ ಮಾಸ್ಟರ್ ಆದಾಗ ಆ ಮನಸ್ಸು ಸ್ಥಿತಿಯಿಂದ ಕೂಡ ನಾವು ಬುದ್ಧಿ ಕಲಿತಾ ಹೋಗ್ತೀವಿ. ಬುದ್ಧಿ ಕಲಿತಾ ಹೋದಾಗ ನಾವು ಲಕ್ಷ್ಮಣ ಸ್ಥಿತಿಗೆ ನಾವು ಹೋಗ್ತೀವಿ. ಆ ಬುದ್ಧಿ ತಿಳ್ಕೊಂತ ಲಕ್ಷ್ಮಣಕ್ಕೆ ಹೋಗ್ತಾ 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 ನಾವೇನ್ ಮಾಡ್ತೀವಿ? ಬುದ್ಧಿ ತಿಳಿದ್ಮೇಲೆ ನಾವು ಆತ್ಮ ಸ್ಥಿತಿಗೆ ಹೋಗ್ತೀವಿ. ಅಂದ್ರೆ ಐ ಆಮ್ ನಾಟ್ ಓನ್ಲಿ ಬಾಡಿ, ಐ ಆಮ್ ನಾಟ್ ಓನ್ಲಿ ಮೈಂಡ್, ಐ ಆಮ್ ನಾಟ್ ಓನ್ಲಿ ಇಂಟೆಲೆಕ್ಟ್, ಐ ಆಮ್ ಸೋಲ್ ಬೀಯಿಂಗ್. ನಾನು ಆತ್ಮರಾಮ, ನಾನು ರಾಮ. ಯಾವಾಗ ಆತ್ಮನ ಜೊತೆ ನಾವು ಇರ್ತೀವೋ ಆವಾಗ ನಾವು ಕೃಷ್ಣನ ಸ್ಥಿತಿಗೆ ಹೋಗ್ತೀವಿ. ನಾವು ಕೃಷ್ಣ ಅಂದ್ರೆ ಸರ್ವಾತ್ಮ, ಇಡೀ ಬ್ರಹ್ಮಾಂಡವನ್ನೇ ತಿಳಿದಿರ್ತಕ್ಕಂಥ ಕೃಷ್ಣ ಸರ್ವಾತ್ಮ, ಸುಪ್ರೀಂ ಸೋಲ್. ಅದು ನೋಡಿ, ಆ ಕೃಷ್ಣ ಒಂದು ಇದರಿಂದ ಇಡೀ ಮಹಾಭಾರತ ಎಲ್ಲ ಕೃಷ್ಣನಿಂದನೇ. ಭಗವದ್ಗೀತೆನ ಬೋಧಿಸಿರ್ತಕ್ಕಂಥ ಕೃಷ್ಣ ಸರ್ವಾತ್ಮ ಸ್ಥಿತಿ, ಸುಪ್ರೀಂ ಸೋಲ್. ಅದು ಈ ರೀತಿ ಒಂದೊಂದು 5 ಬೆರಳುಗಳಿದೆ. ಆ 5 ಬೆರಳುಗಳಲ್ಲಿ ಕೂಡ ನೋಡಿ, ಇದು ಭರತ, ಇದು ಶತ್ರುಘ್ನ, ಇದು ಲಕ್ಷ್ಮಣ, ಇದು ರಾಮ, ಇದು ಕೃಷ್ಣ. ಈ ಸ್ಥಿತಿ ನಾವು ಆ ರಾಮಾಯಣದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಆಮೇಲೆ ಈ ಭರತನ ತಾಯಿ ಯಾರು? ಭರತನ ತಾಯಿ ಕೈಕೇಯಿ. ಕೈಕೇಯಿ ಅಂತಂದ್ರೆ ಏನಂದ್ರೆ ಕಾಯಕದೊಂದಿಗೆ ಏಕವಾಗಿರುವುದು. ಅಂದ್ರೆ ನಾವು ಯಾವುದೇ ಕೆಲಸ ಮಾಡ್ಲಿ ಮೈಂಡ್ಫುಲ್ನೆಸ್ ಇಂದ ಕೆಲಸ ಮಾಡೋದು. ನಾವೊಂದು ಕಾಯಕವೇ ಕೈಲಾಸ ಅಂತಾರಲ್ಲ, ಹಂಗೆ ಆ ಕಾಯಕವೇ ಕೈಲಾಸ, ಕಾಯಕದೊಂದಿಗೆ ಏಕವಾಗಿರುವುದೇ ಕೈಕೇಯಿ. ನೋಡಿ, ಆ ಕೈಕೇಯಿ ಅಂತಂದ್ರೆ ಆ ಭರತ, ನಾನು ಆವಾಗಲೇ ಹೇಳಿದಾಗೆ ಶರೀರಕ್ಕೆ ಸಂಬಂಧಪಟ್ಟವನು. ಮತ್ತೆ ಇನ್ನೊಬ್ಬ ತಾಯಿ ಸುಮಿತ್ರಾ ದೇವಿ. ಸುಮಿತ್ರಾ ಪುತ್ರ ಶತ್ರುಘ್ನ, ಅಂದ್ರೆ ಮೈಂಡ್ಗೆ ಸಂಬಂಧಪಟ್ಟವನು. ಸುಮಿತ್ರಾ ದೇವಿ, ಶತ್ರುಘ್ನ. ಸುಮಿತ್ರಾ ಪುತ್ರ ಶತ್ರುಘ್ನ. ಯಾವಾಗ್ಲೂ ಕೂಡ ನಾವು ಆತ್ಮದೊಂದಿಗೆ ಇರಬೇಕು. ಬುದ್ಧಿ ಯಾವಾಗ್ಲೂ ಆತ್ಮದೊಂದಿಗೆ ಇರಬೇಕು. ಇಲ್ಲಿ ನೋಡಿ, 2 ಇದೆ. ಈ ಮಧ್ಯದ ಬೆರಳು, ಈ ತೋರ್ ಬೆರಳು ಪಕ್ಕದಲ್ಲಿ ಇದೆ. ಬುದ್ಧಿ ಆತ್ಮ 2 ಜೊತೆಗೆ ಇರ್ತಾವೆ ಯಾವಾಗ್ಲೂ. ಯಾವಾಗ ಇವೆರಡು ಜೊತೆಲಿ ಇರ್ತಾವಂದ್ರೆ ಈ ರಾಮ ಎಲ್ಲಿರ್ತಾನೋ ಲಕ್ಷ್ಮಣ ಅಲ್ಲೇ ಇರ್ತಾನೆ. ನೋಡಿ, ಬುದ್ಧಿ ಲಕ್ಷ್ಮಣ, ಆತ್ಮ ರಾಮ ಎಲ್ಲಿಗೋದ್ರೂ ಕೂಡ ಆ ಲಕ್ಷ್ಮಣ ಜೊತೆಗಿರ್ತಾನೆ. ಸೊ ಈ ಒಂದು ಇರ್ತಾ ನೀವು. ಆಮೇಲೆ ಈ ರಾಮಾಯಣದಲ್ಲಿ ಒಂದೊಂದೊಂದೊಂದು ಕೂಡ ನಾವು ತಿಳ್ಕೊಳ್ತಾ ಹೋದಾಗ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೋಡಿ, ಇಲ್ಲಿ 5 ಬೆರಳಿದೆ ಅಲ್ವಾ? 5 ಬೆರಳಿದೆ. 5 ಬೆರಳಲ್ಲಿ ಫಸ್ಟು ಇದು ಕುಂಭಕರ್ಣ, 2ನೇದು ರಾವಣ, 3ನೇದು ವಿಭೀಷಣ, 4ನೇದು ಆಂಜನೇಯ, 5ನೇದು ರಾಮ. ಅಂದ್ರೆ ಇಲ್ಲಿ ನಾವು ಈ ಒಂದು ಕುಂಭಕರ್ಣ ಫಸ್ಟ್ನೇದು ಕಿರುಬೆರಳು, ಕುಂಭಕರ್ಣ ಅವನ ಕೆಲಸ ಏನು? ತಿನ್ನೋದು, ಉಣ್ಣೋದು, ಮಲ್ಗೋದು ಅಷ್ಟೇ. ಅವನು 6 ತಿಂಗಳು ತಿನ್ನೋದು, 6 ತಿಂಗಳು ಮಲ್ಗೋದು. ಅಂದ್ರೆ ಸೋಮಾರಿತನ. ಅವನಿಗೆ ಬೇರೆ ಏನು ಬೇಕಾಗಿಲ್ಲ. ಕೆಲವರು ಆ ಸ್ಥಿತಿಯಲ್ಲಿ ಇರ್ತಾರೆ,
ಅದನ್ನ ಆ ಕುಂಭಕರ್ಣ ಸ್ಥಿತಿಲೇ ಇರ್ತಾರೆ. ಅದನ್ನ ತಮೋ ಗುಣ ಅಂತ ಹೇಳ್ತಾರೆ. ಫಸ್ಟ್ ಕೆಲವು ಜನ್ಮಗಳೆಲ್ಲ ನಾವು ಕೂಡ ತಮೋ ಗುಣನೇ ತಗೊಳ್ತೀವಿ, ತಮೋ ಗುಣದಲ್ಲೇ ಇರ್ತೀವಿ, ಆ ಕುಂಭಕರ್ಣ ತರನೇ ಇರ್ತೀವಿ. ನಂತರ ಕೆಲವು ಜನ್ಮಗಳು ಹೋಗ್ತಾ 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 ನಾವು ರಾವಣ ಸ್ಥಿತಿಗೆ ಹೋಗ್ತೀವಿ. ರಾವಣ ಅಂದ್ರೆ ರಜೋಗುಣ. ಯಾವಾಗ್ಲೂ ನಾನೇ ಕಿಂಗು, ನಾನೇ ರಾಜ, ನನಗೆಲ್ಲ ಬೇಕು, ನನಗೆ ಸೀತೆ ಬೇಕು, ಮಂಡೋದರಿ ಬೇಕು, ಎಲ್ಲರೂ ಬೇಕು. ಆ ಸ್ಥಿತಿ ಅದು ರಜೋಗುಣ ಇರ್ತಕ್ಕಂಥ ಸ್ಥಿತಿ ಆ ರಾವಣ. ಈ ಕುಂಭಕರ್ಣ ರಾವಣ ಏನೇ ಮಾಡಿದ್ರು ಕೂಡ ಅವ್ರ ತಮ್ಮ ಹೇಳ್ತಿರ್ತಾನೆ ವಿಭೀಷಣ, ಇದು ಸರಿಯಲ್ಲ, ಇದು ನೀನ್ ಮಾಡ್ತಕ್ಕಂಥದ್ದು ಧರ್ಮ ಅಲ್ಲ, ಇದು ಅಧರ್ಮ ಅಂತ ವಿಭೀಷಣ ಎಷ್ಟೇ ಹೇಳಿದ್ರು ಕೂಡ ರಾವಣ ಕೇಳಲ್ಲ. ಅದಕ್ಕೆ ಯಾರಿಗೂ ಆತರ ಮಾಡದೆ ಎಲ್ಲ ಬ್ಯಾಲೆನ್ಸ್ ಇರ್ತಕ್ಕಂಥ ವಿಭೀಷಣ ಅದು ತಮೋಗುಣ ರಜಗುಣ ಸಾತ್ವಿಕ ಗುಣದಲ್ಲಿ ಇರ್ತಾನೆ ವಿಭೀಷಣ. ಆ ಸಾತ್ವಿಕ ಗುಣದಲ್ಲಿ ಇವ್ರ ತರ ಏನ್ ತೊಂದರೆ ಮಾಡಲ್ಲ. ಆದ್ರೆ ಸಹಾಯ ಮಾಡ್ತಾನೆ, ಇಲ್ಲಂದ್ರೆ ತೊಂದರೆ ಮಾತ್ರ ಕೊಡಕ್ ಹೋಗಲ್ಲ. ಅದು ವಿಭೀಷಣ ಸಾತ್ವಿಕ ಗುಣಕ್ಕೆ ಸಂಬಂಧಪಟ್ಟವನು. ಯಾವಾಗ ಆ ಸಾತ್ವಿಕ ಗುಣದಿಂದ ಕೂಡ ನಾವು ಇನ್ನೂ ಮುಂದೆ ಹೋಗ್ತಾ 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 ಏನಾಗ್ತಾ ಅಂದ್ರೆ ನಾವು ಈ ಕುಂಭಕರ್ಣ ಅಂದ್ರೆ ರಜಗುಣ, ಮತ್ತೆ ತಮೋಗುಣ, ರಜಗುಣ, ಸಾತ್ವಿಕ ಗುಣ, ಸಾತ್ವಿಕ ಗುಣದ ಮೇಲೆ ನಾವು ಶುದ್ಧ ಸಾತ್ವಿಕ ಸ್ಥಿತಿಗೆ ಹೋಗ್ತೀವಿ, ಆಂಜನೇಯ ಆಗ್ತೀವಿ, ಶ್ವಾಸದ ಮೇಲೆ ಗಮನ ಇಡ್ತೀವಿ. ಯಾವಾಗ ಶ್ವಾಸದ ಮೇಲೆ ಗಮನ ಇಡ್ತಾ ಇಡ್ತಾ ನಾವು ಆನಾಪಾನ ಸತಿ ಧ್ಯಾನಕ್ಕೆ ಹೋಗ್ತೀವೋ, ಧ್ಯಾನ ಪಡಿತಾ ಹೋಗ್ತೀವೋ, ಆವಾಗ ಆ ಆಂಜನೇಯ ಸ್ಥಿತಿಗೆ ಹೋಗ್ತೀವಿ. ಮೇನ್ ಅದೇ ಅಲ್ವಾ, ಆಂಜನೇಯ ಏನೇ ಮೇನ್. ಯಾಕಂದ್ರೆ ಉಸಿರನ್ನ ಗಮನಿಸ್ತಕ್ಕಂಥದ್ದು ಅದು, ಶ್ವಾಸನ ಗಮನಿಸ್ತಕ್ಕಂಥದ್ದು. ಶ್ವಾಸನ ಗಮನಿಸ್ತಾ ಆಂಜನೇಯ ಆಗ್ತೀವಿ. ಆಂಜನೇಯ ಆದಮೇಲೆ ರಾಮ ಸ್ಥಿತಿಗೆ ಹೋಗ್ತೀವಿ ನಾವು. ಅಂದ್ರೆ ಕುಂಭಕರ್ಣ ತಮೋಗುಣ, ರಾವಣ ರಜಗುಣ, ವಿಭೀಷಣ ಸಾತ್ವಿಕ ಗುಣ, ಆಂಜನೇಯ ಶುದ್ಧ ಸಾತ್ವಿಕ, ಹೈಯೆಸ್ಟ್ ಸ್ಥಿತಿ ಅದು. ನಾವೆಲ್ಲ ಧ್ಯಾನಿಗಳು ಕೂಡ ಶುದ್ಧ ಸಾತ್ವಿಕದಲ್ಲಿ ಇರ್ತಕ್ಕಂಥವ್ರು. ಇವಾಗ ನಾವೆಲ್ಲ ಪಿರಮಿಡ್ ಮಾಸ್ಟರ್ಗಳೆಲ್ಲ ಶುದ್ಧ ಸಾತ್ವಿಕದಲ್ಲಿ ಇದೀವಿ ನಾವು. ನಾಟ್ ಓನ್ಲಿ ಸಾತ್ವಿಕ, ರಾಕ್ಷಸರಿಂದ ಮಾನವರಾದ ಮೇಲೆನೆ ನಾವು ಸಾತ್ವಿಕ ಬರ್ತೀವಿ. ಆದ್ರೆ ಶುದ್ಧ ಸಾತ್ವಿಕ ಸ್ಥಿತಿಯಲ್ಲಿ ನಾವು ಆಂಜನೇಯಾಗಿ ಧ್ಯಾನ ಮಾಡ್ತಾ ಇದೀವಿ. ಧ್ಯಾನ ಮಾಡ್ತಾ ಇದ್ವಿ ಶುದ್ಧ ಸಾತ್ವಿಕ ಆದ್ಮೇಲೆ ಈ ರಾಮ ಸ್ಥಿತಿಗೆ ಹೋಗ್ತೀವಿ. ರಾಮ ಅಂದ್ರೆ ನಿರ್ಗುಣ, ಯಾವ ಗುಣಗಳು ಇಲ್ಲ ಅಲ್ಲಿ, ಒಳ್ಳೇದಿಲ್ಲ ಕೆಟ್ಟದಿಲ್ಲ. ಆ ನಿರ್ಗುಣ ಸ್ಥಿತಿಗೆ ಪ್ರತಿಯೊಬ್ರು ಕೂಡ ಹೋಗ್ಲೇಬೇಕು, ಆ ಸುಪ್ರೀಂ ಸೋಲ್ಗೆ ಹೋಗ್ಲೇಬೇಕು. ಅದಕ್ಕೆ ಪತ್ರಿಜಿ ಯಾವಾಗ್ಲೂ ಯು ಆರ್ ದಿ ಗಾಡ್, ನೀವು ಬೇರೆ ಯಾರಲ್ಲ, ನೀವು ದೇವ್ರುಗಳೇ ಅಂತ ಹೇಳೋರು. ಇದೆಲ್ಲ ಕೂಡ ಈ ಈ ಸ್ಥಿತಿಗಳೆಲ್ಲ ಕೂಡ ಆಗ್ಬೇಕಂದ್ರೆ ನಮಗೆ ಮೇಯ್ನ್ ಏನ್ ಬೇಕಂದ್ರೆ ಸೀತಾಮಾತೆ ಬೇಕು, ನಮ್ಗೆ ಸೀತಾದೇವಿ ಬೇಕು. ಏನ್ ಸೀತಾದೇವಿ ಅಂದ್ರೆ ವಿಶ್ವಶಕ್ತಿ, ಕಾಸ್ಮಿಕ್ ಎನರ್ಜಿ. ಯಾವಾಗ ನಾವು ಆ ಕಾಸ್ಮಿಕ್ ಎನರ್ಜಿ ಪ್ರತಿದಿನ ಕೂಡ ನಾವು ತಗೊಳ್ತಾ ತಗೊಳ್ತಾ ಹೋಗ್ತೀವೋ, ನಮ್ ಜೊತೆ ಯಾವಾಗ್ಲೂ ಸೀತಾಮಾತೆ ಇರ್ತಾಳೆ. ಸೀತಾ ನಮ್ಗೆ ಕಾಪಾಡ್ತಾ ಇರ್ತಾಳೆ. ಆ ಸೀತಾ ಸ್ಥಿತಿಗೆ ಹೋಗ್ಬೇಕಂದ್ರೆ ವಿಶ್ವಶಕ್ತಿಗೆ ನೋಡಿ, ಎಲ್ಲ ಇಂಟರ್ಲಿಂಕ್ ಇದು. ಆಂಜನೇಯ ಆಗ್ಬೇಕು, ಮತ್ತೆ ರಾಮನು ಆಗ್ಬೇಕು, ಕೊನೆಗೆ ಯಾವಾಗ್ಲೂ ದಾರಿ ಇರುತ್ತಿರ್ತಾಳೆ ಪ್ರಕೃತಿ ಮಾತೆ ಸೀತೆ, ವಿಶ್ವಶಕ್ತಿನ ಕೊಡ್ತಾ ಇರ್ತಾಳೆ. ಆ ವಿಶ್ವಶಕ್ತಿಯನ್ನು ನಾವು ಪಡಿತಕ್ಕಂಥದ್ದು. ಅದೇ ರೀತಿ ಶ್ರೀರಾಮ ತಾಯಿ ಯಾರು? ಕೌಶಲ್ಯ. ಕೌಶಲ್ಯ ಪುತ್ರ ರಾಮ. ಕೌಶಲ್ಯ ಅಂದ್ರೆ ಏನು? ಕುಶಲವಾಗಿರ್ಬೇಕು, ಯಾವಾಗ್ಲೂ ಹ್ಯಾಪಿನೆಸ್ ಇಂದ ಇರ್ಬೇಕು. ನೋಡಿ, ರಾಮ ಯಾವತ್ತನ ಅಳ್ತಿದ್ನ? ವನವಾಸ ಕಳಿಸಿದ್ರು ಅತ್ನ ಅವ್ರಪ್ಪ ಹೇಳಿದ ತಕ್ಷಣ ಹೋಗ್ಬಿಟ್ಟ. ನೀನು ಆ ವನವಾಸಕ್ಕೆ ಹೋಗು, ಅರಣ್ಯಕ್ಕೆ ಹೋಗಂದ್ರೆ ಹೋಗ್ಬಿಟ್ಟ. ಅಂದ್ರೆ ಆ ಕುಶಲತೆ ಇತ್ತು ಅವರಲ್ಲಿ. ಯಾಕಂದ್ರೆ ಕೌಶಲ್ಯ ಮಗ. ಆ ಕೌಶಲ್ಯ ಜೊತೆ ಇದ್ದಾಗ ಕೌಶಲ್ಯ ಪುತ್ರ ಆಗ್ತಾನೆ. ಮತ್ತೆ ಕೌಶಲ್ಯ ಯಾವಾಗ್ಲೂ ಕುಶಲದಿಂದ ಇರ್ತಾನೆ. ಆ ರೀತಿ ಹೋಗಿ ಹೇಳಿದ್ದನ್ನ ಚಾಚು ತಪ್ಪದೆ ಹೋಗಿ ವನವಾಸ ಅಂತ ಏನಿಲ್ಲ, ಅದು ಜಸ್ಟ್ ಅವರೇ ಸೀತಾದೇವಿ ರಾವಣ ಅಪಹರಿಸ್ಬೇಕಂದ್ರೂ ಕೂಡ ಸೀತಾನೇ ಡಿಸೈಡ್ ಮಾಡಿದ್ಲಂತ 6 ತಿಂಗಳ ಮುಂಚೆ. ಹೌದು, ಹಿಂಗೆ ಆಗ್ಬೇಕು, ನಾನು ಹಿಂಗೆ ಹೋಗ್ಬೇಕು. ಇದೆಲ್ಲ ಯಾರ್ದು ಬೇರೆಯವರು ಕರ್ಕೊಂಡೋಗಿಲ್ಲ, ಅವರು ಎಲ್ಲ ಪ್ರೀ ಪ್ಲಾನ್. ರಾಮ ಕೂಡ ವನವಾಸಕ್ಕೆ ಹೋಗ್ಬೇಕಂತ ರಾಮನ ಇಚ್ಛೆ ಅದು. ದಶರಥ ಹೇಳಿದ್ರೆ ಹೋಗಿಲ್ಲ, ಅವ್ರ ಇಚ್ಛೆ ಇದು. ಇದೆಲ್ಲ ಕೂಡ ನಾವು ಇದೆಲ್ಲ ಅನ್ಟೋಲ್ಡ್ ಸೀತಾ ಅಂತ ಇದೆ, ಒಂದು ಸೀತಾಯಣ ಅಂತಿದ್ದಲ್ಲ, ಆ ಬುಕ್ಸ್ ಓದಿದಾಗ ಇದೆಲ್ಲ ನಿಜವಾದ ಅರ್ಥ ಗೊತ್ತಾಗ್ತದೆ. ನಾವ್ ಇಲ್ಲಿವರೆಗೂ ರಾಮಾಯಣ ಏನ್ ಕೇಳಿದ್ವಿ, ರಾಮಾಯಣ ಏನ್ ಓದ್ವಿ, ಏನ್ ಅರ್ಥ ಮಾಡ್ಕೊಂಡ್ವಿ, ಅದನ್ನ
ಆ ಸೀತಾಯಣ ಬುಕ್ ಓದಿದಾಗ ಅನ್ಟೋಲ್ಡ್ ಸೀತಾ ಅಂತ ಇದೆ ಇಂಗ್ಲಿಷ್ ಬುಕ್ಕು, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಈ ರೀತಿ. ಯಾಕೆಂದ್ರೆ ದಶರಥನಿಂದ ಇಡೀ ರಾಮಾಯಣನೇ ಶುರುವಾಯ್ತು. ಏನ್ ದಶರಥ ಅಂದ್ರೆ, ದಶ ಅಂದ್ರೆ ಎಷ್ಟು? 10, 10. ರಥ ಅಂದ್ರೆ 10 ರಥಗಳು. ದಶರಥ ಅಂದ್ರೆ 10 ರಥಗಳಿದಾವೆ. ಏನದು 10 ರಥಗಳು? 5 ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ನೋಡಿ, ಆ ಒಂದು ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5 ಸೇರ್ಕೊಂಡಾಗ ದಶರಥ ಆಗ್ತಾನೆ. ನಮಗೆ ಇವೆಲ್ಲನೂ ಇರಬೇಕು, 10 ಗುಣಗಳು ಇರಬೇಕು. ಈ 10 ಗುಣ ಜ್ಞಾನೇಂದ್ರಗಳು ಇದ್ದು ಕರ್ಮೇಂದ್ರಗಳನ್ನ ನಾವು ಯಾವಾಗ ಬ್ಯಾಲೆನ್ಸ್ ಅಲ್ಲಿ ಮಾಡ್ಕೊಳ್ತಾ ಹೋಗ್ತೀವಿ, ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ, ಅವಾಗ ನಾವು ದಶರಥ ಆಗ್ತೀವಿ. ಯಾವ ಊರಲ್ಲಿ ಇದ್ದಿದ್ದು ದಶರಥ? ಅಯೋಧ್ಯೆ. ಅಯೋಧ್ಯೆ ಪರಿಪಾಲನಾ. ಅಯೋಧ್ಯೆ ಅಂದ್ರೆ ಏನು? ಅ ಪ್ಲಸ್ ಯೋಧ್ಯ. ಯೋಧ್ಯ ಅಂದ್ರೆ ಯುದ್ಧದಿಂದ ಜಯಿಸುವುದು. ಯೋಧ್ಯ ಅಂದ್ರೆ ಯುದ್ಧದಿಂದ ಜಯಿಸುವುದು. ಅಲ್ಲಿ ಯುದ್ಧನೇ ಇಲ್ಲ. ಆ ಯೋ ಆ ಅಯೋಧ್ಯ ಅಂದ್ರೆ ಯುದ್ಧನೇ ಇಲ್ಲ ಅಲ್ಲಿ, ಅದನ್ನ ಅಯೋಧ್ಯ ಅಂತಾರೆ. ಇಲ್ಲಿ ಬರೀ ಯೋಧ್ಯ ಅಂತಂದ್ರೆ ಯುದ್ಧ ಮಾಡ್ಬಿಟ್ಟು ಜಯಿಸ್ಬೇಕಾಗಿತ್ತು ನಾವು. ಅಯೋಧ್ಯ ಅಲ್ಲಿ ಯುದ್ಧ ಮಾಡಂಗಿಲ್ಲ, ಯಾವಾಗ್ಲೂ ವಿಕ್ಟರಿ, ಯಾವಾಗ್ಲೂ ಯಶಸ್ಸು ಅಲ್ಲಿ. ಹಾಗಾಗಿ ಯಾವಾಗ್ಲೂ ಕೂಡ ಅಯೋಧ್ಯ ಅಂತಂದ್ರೆ ಶರೀರ ಯಾವಾಗ್ಲೂ ಅಯೋಧ್ಯದಲ್ಲಿ ಇರ್ತದೆ. ದಶರಥನಿಗೆ ಆ 3 ಹೆಂಡತಿಯರು ಇದಾರಲ್ಲ, ಸುಮಿತ್ರ, ಕೈಕೇಯಿ, ಕೌಶಲ್ಯ. ಸೊ ಇವರು 3 ಜನ ಕೂಡ 3 ಗುಣಗಳು ಇರ್ತಕ್ಕಂಥವ್ರು. ಕೈಕೇಯಿ ತಮೋಗುಣದಲ್ಲಿರ್ತಕ್ಕಂಥವಳು, ಸುಮಿತ್ರ ರಜೋಗುಣದಲ್ಲಿರ್ತಕ್ಕಂಥವಳು, ಕೌಶಲ್ಯ ಸಾತ್ವಿಕ ಗುಣ ಇರ್ತಕ್ಕಂಥವ್ರು. ನೋಡಿ, ಆ 3 ಜನರು ನಿಮಗೆ ಗೊತ್ತಿರುತ್ತೆ, ಒಬ್ಬೊಬ್ರು ಯಾವ ಕ್ಯಾರೆಕ್ಟರ್ ಅಲ್ಲಿ ಇದ್ದಾರೆ. ದಶರಥನ 3 ಹೆಂಡತಿಯರು ಕೂಡ ತಮೋಗುಣ, ರಜಗುಣ, ಸಾತ್ವಿಕ ಗುಣದಲ್ಲಿ ಇದ್ದಾರೆ. ಆ ಸಾತ್ವಿಕ ಗುಣ ಇದ್ದಿದ್ದಕ್ಕೆ ರಾಮ ಬಂದ ಕೌಶಲ್ಯಗೆ. ಈ ರೀತಿ ಮಾಡ್ತಾ ಮಾಡ್ತಾ ಸೀತೆನ ಅಪಹರಣ ಮಾಡ್ಕೊಂಡು ಹೋದ ರಾವಣ. ಅಲ್ಲಿ ಎಲ್ಲಿ 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 ಕರ್ಕೊಂಡೋಗಿಟ್ಟ? ಅಲ್ಲಿ ಎಲ್ಲಿ ಹೋಗಿದ್ರು ಅಂದ್ರೆ ಅಲ್ಲಿ ಅವ್ರನ್ನ ಕರ್ಕೊಂಡೋಗಿ ಎಲ್ಲಿ ಬಿಟ್ರು? ರವಿತಿ ಮೇಡಮ್ ಹೇಳ್ರಿ, ಎಲ್ಲಿ ಕರ್ಕೊಂಡೋದ್ರು ರಾವಣ ಸೀತಾದೇವಿನ? ನನಗಷ್ಟು ನಾಲೆಜ್ ಇಲ್ಲ ಸರ್. ಓಕೆ, ಇದ್ದಾರೆ ಅದನ್ನ ನಮ್ಮ ವೇದಿಕೆಯಲ್ಲಿ ಕೆಲವರೆಲ್ಲ ಇರ್ತಾರೆ, ಅವರಿಗೆ ಅನ್ಮ್ಯೂಟ್ ಇಲ್ಲ ಅಷ್ಟೇ. ಇರ್ಲಿ, ಪರವಾಗಿಲ್ಲ. ನೋಡಿ, ಅಶೋಕವನ ಅಂತ ಹೇಳಿದ್ದಾರೆ ನಮ್ಮ ಹಾ, ರಘುನಾಥ್. ವೆರಿ ನೈಸ್, ವೆರಿ ನೈಸ್. ಓಕೆ, ರೈಟ್. ಎಲ್ಲಿಗೆ ಕರ್ಕೊಂಡೋದ್ರು ಅವ್ರನ್ನಂದ್ರೆ ಅಶೋಕ ವನಕ್ಕೆ ಕರ್ಕೊಂಡು ಹೋದ್ರು. ಏನ್ ಅಶೋಕವನ ಅಂದ್ರೆ? ಶೋಕನೇ ಇಲ್ಲ. ಆ ಶೋಕನೇ ಇಲ್ಲ, ದುಃಖನೇ ಇಲ್ಲ. ಬಹಳ ಜನ ಸೀತಾದೇವಿ ಅಲ್ಲಿ ಹೋಗಿ ದುಃಖ ಪಟ್ಕೊಂಡು ಹತ್ಕೊಂತಿದ್ರು, ತುಂಬಾ ಕಷ್ಟಪಟ್ರು. ಯಾವ್ದು ಕಷ್ಟಪಟ್ಟಿಲ್ಲ. ಆ ವನಕ್ಕೆ ಯಾಕೆ ಹೋದ್ರು ಗೊತ್ತಾ? ಅಶೋಕ ವನಕ್ಕೆ ಮೆಡಿಟೇಷನ್ ಮಾಡಕ್ಕೆ. ಒಳ್ಳೆ ಪ್ರಕೃತಿ ಇತ್ತು, ಪಕ್ಷಿಗಳು, ಪ್ರಾಣಿಗಳಿದ್ವು, ಸರೋವರ ಇತ್ತು, ಎಲ್ಲ ಅಲ್ಲಿ ಎಂಜಾಯ್ ಮಾಡಕ್ ಹೋಗಿರೋದಲ್ಲಿ, ಅಂದ್ರೆ ಧ್ಯಾನ ಮಾಡಕ್ ಹೋಗಿರೋದು. ನಾವೆಲ್ಲ ಟ್ರೆಕ್ಕಿಂಗ್ ಹೋಗ್ತೀವಿ ನೋಡ್ರಿ, ಹಂಗೆ ಹೋಗಿ ಅಲ್ಲಿ ಆ ಅಶೋಕ ವನದಲ್ಲಿ, ಅಂದ್ರೆ ಶೋಕನೇ ಇಲ್ಲದಂತಹ ವನದಲ್ಲಿ ಇದ್ದಿದ್ದ ಅವರು. ಅಶೋಕ ಅಂದ್ರೆ ಅದು ಶೋಕನೇ ಇಲ್ಲ, ದುಃಖನೇ ಇಲ್ಲ. ರಿಯಲ್ ಮೆಡಿಟೇಟರ್ ಸೀತೆ. ನಾನು ಅದೇ ಹೇಳ್ದಲ್ಲ, ಅನ್ಟೋಲ್ಡ್ ಆಫ್ ಸೀತಾ ಅಂತ ಒಂದು ಬುಕ್ ಇದೆ, ಅದು ಸಿಕ್ಕರೆ ಓದಿ, ಇಂಗ್ಲಿಷ್ ಅಲ್ಲಿ ಇದೆ ಅದು. ಅದು ಮತ್ತೆ ನಮ್ಮ ಕನ್ನಡದಲ್ಲಿ ಕೂಡ ಸೀತಾಯಣ ಅಂತ ಬುಕ್ ಬಂದಿದೆ. ಎಲ್ರು ಕೂಡ ಅಶೋಕವನ ಅಂದ್ರೆ ಶೋಕ ಇಲ್ಲದ ಸ್ಥಳ. ಓಕೆ, ಕರೆಕ್ಟ್. ಹೀಗೆ ಇಲ್ಲಿ ಆ ಬುಕ್ನ ನೋಡಿ ಎಲ್ಲನೂ ನಾವು ತಿಳ್ಕೋಬೇಕು. ಒಂದು ಅಶೋಕವನದಲ್ಲಿ ಇರ್ತಕ್ಕಂಥ ಸೀತಾದೇವಿ 1 ವರ್ಷ ಊಟ ಮಾಡಿಲ್ಲಂತೆ. ಶಿ ಈಸ್ ಲಿವಿಂಗ್ ವಿತ್ ಓನ್ಲಿ ಪ್ರಾಣ, ಶಿ ಈಸ್ ಲಿವಿಂಗ್ ವಿತ್ ಓನ್ಲಿ ಎನರ್ಜಿ, ಕಾಸ್ಮಿಕ್ ಎನರ್ಜಿ, ನೋ ಸ್ಲೀಪ್. ಇವಾಗೇನು ಗುಡಕೇಶ್ ಅಂತಾರಲ್ಲ, ಗುಡಕೇಶ್ ಅವಾಗಲೇ ಮಾಡಿದ್ರು ಅವರು. ಕಂಟಿನ್ಯೂ 1 ವರ್ಷ ಧ್ಯಾನ. ನಿಮಗೆ ಗೊತ್ತಿದೆ, ನಮ್ಮ ಪತ್ರಿಜಿ ಗುರುಗಳು ಕೂಡ 2 ವರ್ಷ ಆನಾಪಾನ ಸತಿ ಧ್ಯಾನದಲ್ಲಿ ಕೂತ್ಕೊಂಡಿದ್ದಾರೆ ಅವರು, ಕಂಟಿನ್ಯೂ, ಸಿಂಗಲ್ ಸಿಟಿಂಗ್, ಒಂದು ಜನ್ಮದಲ್ಲಿ. ಸೊ ಹಂಗೆ ಸೀತಾದೇವಿ ಕೂಡ
1 ವರ್ಷ ಆ ಧ್ಯಾನ ಸ್ಥಿತಿಯಲ್ಲೇ ಇದ್ರಂತೆ. ರಾವಣ ಸಾಮಾನ್ಯದಲ್ಲ, ರಾವಣ ಬ್ರಹ್ಮ ಅಂತಾರೆ. ಅವ್ರು ರಿಯಲಿ ತುಂಬಾ ಗ್ರೇಟ್ ಮಾಸ್ಟರ್ ಅವರು. ರಾವಣ ಮಹಾ ತಪಸ್ವಿ ಅವರು. ಎಷ್ಟೋ ತಪಸ್ಸು ಪಡ್ಕೊಂಡು ಶಿವನ್ನೇ ಒಲಿಸ್ಕೊಂಡಿರ್ತಕ್ಕಂಥವ್ರು. ದೊಡ್ಡ ಆತ್ಮಜ್ಞಾನಿ. ಆದ್ರೆ ಧರ್ಮ ಇರಲಿಲ್ಲ ಅವ್ರಿಗೆ. ಯಾವುದು ಮಾಡಬೇಕು, ಯಾವ್ದು ಮಾಡಬಾರ್ದು ಅಂತಕ್ಕಂಥದ್ದು. ಆ ಧರ್ಮ ಅಧರ್ಮದಿಂದ ರಾವಣ ಕೆಟ್ಟ ಹೊರತು ತುಂಬಾ ದೊಡ್ಡ ಜ್ಞಾನಿ, ಮಹಾ ತಪಸ್ವಿ. ಅವರ ಪತ್ನಿ ಮಂಡೋದರಿ ಎಷ್ಟೋ ಸರಿ ಹೇಳಿದ್ರು ರಾವಣನ್ಗೆ, ನೀನು ಈ ರೀತಿ ಮಾಡ್ತಾ ಇರೋದು ಸರಿ ಇಲ್ಲ, ನೀನ್ ಧರ್ಮ ಅಲ್ಲ, ಇದು ಅಧರ್ಮ. ಸೀತೆಗೆ ಯಾಕೆ ಅಷ್ಟು ತೊಂದರೆ ಕೊಡ್ತದಿ? ಈ ತರ ಎಲ್ಲ ಹೇಳ್ದೆ ಕೂಡ ಲಾಸ್ಟ್ಗೆ ಯುದ್ಧ ಮಾಡಕ್ ಬಂದಾಗ ರಾಮ ಬಂದು, ರಾಮಗಿಂತ ದೊಡ್ಡವನು ರಾವಣ, ರಾಮ ಬಂದು ಅವ್ರಿಗೆ ನಮಸ್ಕಾರ ಮಾಡಿ ಯುದ್ಧಕ್ಕೆ, ಅಂದ್ರೆ ಯುದ್ಧ ಅಂದ್ರೆ ಆಲ್ರೆಡಿ ಪ್ರೀ ಪ್ಲಾನ್ಡ್, ಇದು ನಿಮ್ಗೆ ಗೊತ್ತಿದಲ್ಲ. ಜೈ ವಿಜಯರ್ ಅಲ್ಲಿಂದ ಬಂದಿರ್ತಕ್ಕಂಥ ಸ್ಟೋರಿ ಇದು. ಸೊ ಹಾಗಾಗಿ ಯುದ್ಧ ಮಾಡ್ಲೇಬೇಕಾಯ್ತು. ಅವ್ರಿಗೆ ನಮಸ್ಕಾರ ಮಾಡಿ ರಾಮ ಯುದ್ಧ ಮಾಡಿದ್ರು. ಅವಾಗ ಹೇಳಿದ್ರು, ಯಾಕಂದ್ರೆ ಅಲ್ಲಿ ಯಾರ್ಯಾರ ಹೆಚ್ಚ ಅವ್ರಿಗೆ, ರಾವಣನ ಹೆಚ್ಚ ರಾವಣಿಗೆ. ಈಗ ದುರ್ಯೋಧನ ಗೊತ್ತಿತ್ತು ನಾನು ಮಾಡೋದೆಲ್ಲ ಕೆಟ್ಟದೆ ಅಂತ ಗೊತ್ತಿತ್ತು, ಆತ ಕೂಡ ನಾನು ಅಧರ್ಮನೇ ಮಾಡ್ತೀನಿ ಅಂತ ಹೇಳ್ತಿದ್ದ ದುರ್ಯೋಧನ. ಇಲ್ಲಿ ಯಾರು ಫ್ರೀ ವಿಲ್ ಇರುತ್ತೆ, ಯಾರ ಇಚ್ಛೆ ಅವ್ರಿಗೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ತಾ ಇದ್ರು, ಯಥಾ ಇಚ್ಛಿಸಿ ತಥಾ ಕುರು. ನಿನ್ನಿಷ್ಟ, ಏನ್ ಬೇಕೋ ಮಾಡು, ನಾನೇನು ಹೇಳಲ್ಲ. ಯಥಾ ಇಚ್ಛಿಸಿ ತಥಾ ಕುರು ಅಂತ ಹೇಳಿದ್ಮೇಲೆ ಕೂಡ ಆವಾಗ ನಂತರ ಅರ್ಜುನನ್ಗೆ ಅರಿವಾಗಿ ಅವಾಗ ಆ ಯೋಗಿ ಭವ ಅರ್ಜುನ ಅಂತೇಳಿ ಮೆಡಿಟೇಷನ್ ಕಲ್ತ್ಕೊಂಡು ಅವಾಗ ಒಳ್ಳೆ ಮೆಡಿಟೇಟರ್ ಆದ, ದೊಡ್ಡ ಜ್ಞಾನಿ ಆದ. ಅಂದ್ರೆ ರಾವಣದಲ್ಲಿ 3 ಪಾತ್ರಗಳು ಇವೆ ಅಂತ ಹೇಳಿದೆ ನಾನು: ತಮೋಗುಣ, ರಜಗುಣ, ಸಾತ್ವಿಕ ಗುಣ. ಆಮೇಲೆ ರಾವಣನ ದಶಕಂಠ ಅಂತ ಹೇಳೋರು. ಆ ದಶಕಂಠ ಅಂತಂದ್ರೆ ಅಂದ್ರೆ 10 ಒಂದೊಂದು ತಲೆಯಲ್ಲಿ ಒಂದೊಂದು ಆಲೋಚನೆ, 10 ತಲೆಗಳಲ್ಲಿ 10 ಆಲೋಚನೆ, ಡಿಫ್ರೆಂಟ್ ಆಲೋಚನೆ. ಒಂದು ಹಿಂಗ್ ಮಾಡ್ಬೇಕಾ, ಇದು ಹಂಗ್ ಮಾಡ್ಬೇಕಾ, ಕೋಪ ದುಃಖ ಎಲ್ಲನೂ ಆ 10 ತಲೆಗಳಲ್ಲೇನೆ ಸೇರ್ಕೊಂಡಿತ್ತು. 10 ಕ್ಯಾರೆಕ್ಟರ್ಸ್, ಅದು ದಶಕಂಠ ಅಂತ. ಯಾಕೆಂದ್ರೆ ಇದೆಲ್ಲ ಇದ್ರೂ ಕೂಡ ವಿಭೀಷಣ ಮಾತ್ರ ನ್ಯಾಯವಾಗಿರ್ತಿದ್ದ, ಸಾತ್ವಿಕವಾಗಿರ್ತಿದ್ದ. ವಿಭೀಷಣ ಅಂದ್ರೆ ಏನಂದ್ರೆ ಭಯವಿಲ್ಲದವನು. ಭೀಷಣ ಅಂದ್ರೆ ಭಯ, ಭೀಷಣ ಅಂದ್ರೆ ಭಯ. ವಿಭೀಷಣ ಅಂದ್ರೆ ಭಯನೇ ಇರ್ತಕ್ಕಂಥವ್ನು. ಯಾವಾಗ ನ್ಯಾಯವಾಗಿ ನ್ಯಾಯ ಮಾರ್ಗದಲ್ಲಿ ಇರ್ತಾರೋ ಅವ್ರಿಗೆ ಯಾರು ಭಯ ಬೀಳಲ್ಲ. ಸೊ ವಿಭೀಷಣ ಅಂದ್ರೆ ಭಯ ಇಲ್ದೇ ಇರ್ತಕ್ಕಂಥವ್ನು. ಈ ಒಂದು ಇದನ್ನ ಬರ್ದಿರ್ತಕ್ಕಂಥವ್ರು, ರಾಮಾಯಣ ಬರ್ದಿರ್ತಕ್ಕಂಥವ್ರು ರತ್ನಾಕರ. ನಿಮಗೆ ಗೊತ್ತಿದೆ ರತ್ನಾಕರ ತುಂಬಾ ಎಷ್ಟೆಲ್ಲ ಏನ್ ಯಾವ ತರ ಇದ್ದ, ಎಲ್ಲರಿಗೂ ದಾರಿ ಹೋಗ, ಬದವ್ರಿಗೆಲ್ಲ ತೊಂದರೆ ಕೊಡೋನು, ಅವ್ರಿಗೆ ಎಲ್ಲ ಕಸ್ಕೊಳ್ಳೋನು ಅವ್ರ ಹತ್ರ. ಈ ತರ ಇರ್ತಕ್ಕಂಥ ರತ್ನಾಕರ ನಂತರ ಬರ್ತಾ 4 ವರ್ಷ ಧ್ಯಾನ ಮಾಡಿದಾನಂತೆ. 4 years ಮೆಡಿಟೇಷನ್ ಮಾಡಿ ರತ್ನಾಕರ ಅವರು ಧ್ಯಾನ ಮಾಡ್ತಾ ಇದ್ದಾಗ ಅವ್ರ ಸುತ್ತಲ ಮೇಲೆ ಹಂಗೆ ಉತ್ತ ಬೆಳೆದ್ ಬಿಡ್ತಂತೆ. ಅವ್ರ ಕೆಳಗ್ ಧ್ಯಾನ ಮಾಡ್ತಾ ಇದ್ರೆ ಅವ್ರ ಫುಲ್ ಕವರ್ ಆಗ್ಬಿಟ್ಟು ಉತ್ತ ಬೆಳೆದ್ಬಿಡಿದೆ. ಆ ಉತ್ತ ಬೆಳೆದ್ಮೇಲೆ ಆ ಉತ್ತದ ಹೆಸರೇ ವಾಲ್ಮೀಕಿ ಅಂತ. ವಾಲ್ಮೀಕಿ ಅಂದ್ರೆ ಬೇರೆ ಹೆಸರಲ್ಲ ಅವ್ರದ್ದು. ವಲ್ಮೀಕ ಅಂದ್ರೆ ಉತ್ತ. ಆ ಉತ್ತದಿಂದ ಮತ್ತೆ ಸೆಲ್ಫ್ ರಿಯಲೈಸೇಷನ್ ಆಗಿ ಬಂದ. ವಾಲ್ಮೀಕ ಅಂದ್ರೆ ಅದೇ ಹೇಳಿದ್ರು ಉತ್ತ. ಆ ಉತ್ತ ಅವು ವಾಲ್ಮೀಕಿ ಅಂದ್ರೆ ಅದರಿಂದ ಹೊರಗಡೆ ಬಂದ. ಅದರಿಂದ ಹೊರಗಡೆ ಬಂದು ಸೆಲ್ಫ್ ರಿಯಲೈಸೇಷನ್ ಆಯ್ತು ಅವ್ರಿಗೆ. ಎನ್ಲೈಟೈನ್ಮೆಂಟ್ ಆದ್ರು ಅವಾಗ ಅವರು. ಆ ಎನ್ಲೈಟೈನ್ಮೆಂಟ್ ಆದಾಗ ಅವಾಗ ರಾಮಾಯಣ ಬರೆದ್ರು. ಇಲ್ಲಿ ರಾಮಾಯಣ, ಸೀತಾಯಣ ಎಲ್ಲ ಕೂಡ ನಾವು ಬೇರೆ ಎಲ್ಲೋ ಹುಡ್ಕೊಂಡು ಎಲ್ಲೋ ಇದ್ ಮಾಡ್ತಕ್ಕಂಥದ್ದಲ್ಲ. ಅವೆಲ್ಲ ಕೂಡ ಇಲ್ಲಿ ಇವತ್ತು ಈ ರಾಮಾಯಣ ಅಂದ ತಕ್ಷಣ ಇಷ್ಟು ದಿನ ಗೊತ್ತು ನಮಗೆ, ಎಲ್ಲ ಸ್ಟೋರಿ ಕೇಳಿದೀವಿ, ಸೀತಾಮಾತೆ ಬಗ್ಗೆ ಕೇಳಿದೀವಿ, ವನವಾಸ ನೋಡಿದೀವಿ. ಸೊ ಇವೆಲ್ಲ ನಾವು ಜ್ಞಾನ ತಿಳ್ಕೊಂಡ್ರು ಕೂಡ ಇವು ಈ ಅಂತರಾರ್ಥಗಳನ್ನ ನಾವು ತಿಳ್ಕೊಂಡಾಗ ಬೇರೆ ಏನೂ ಇಲ್ಲ. ಆ ವಾಲ್ಮೀಕಿ ಇವೆಲ್ಲ ಹೆಸರುಗಳು ಇಟ್ಟಿದ್ದಾನಂದ್ರೆ ಎಲ್ಲ ಯೋಚನೆ ಮಾಡಿ
ಒಂದೊಂದಕ್ಕೂ ಒಂದೊಂದು ಅಂತರಾರ್ಥ ಪರಮಾರ್ಥವನ್ನ ಅವ್ರು ಕೊಟ್ಬಿಟ್ಟು ನೀಡಿ ಇದನ್ನ ಇಷ್ಟೆಲ್ಲ ಅವರು ಈ ಜ್ಞಾನನ ನಮಗೆ ವಾಲ್ಮೀಕಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಇವತ್ತು ಈ ರಾಮಾಯಣದ ಅಂತರಾರ್ಥಗಳನ್ನ ಮತ್ತೆ ರಾಮ ಅಂದ್ರೇನು ವೆರಿ ಸಿಂಪಲ್, ಅವಾಗ 5 ಫಿಂಗರ್ ಕಾನ್ಸೆಪ್ಟ್ ಅಲ್ಲಿದೆ. ಇಲ್ಲಿ ನಾನು ಅವಾಗಲೇ ಹೇಳಿದೆ, ಕುಂಭಕರ್ಣ, ರಾವಣ, ವಿಭೀಷಣ, ಆಂಜನೇಯ ಮತ್ತೆ ರಾಮ. ಈ ರಾಮನ ಸ್ಥಿತಿ, ಈ ಸ್ಥಿತಿ ನಾವು ಇರಬೇಕು. ತಮಗುಣ, ರಜಗುಣ, ಸಾತ್ವಿಕ, ಶುದ್ಧ ಸಾತ್ವಿಕ, ನಿರ್ಗುಣ. ಯಾವಾಗ ನಾವು ರಾಮನ ಸ್ಥಿತಿ ಇದ್ದಾಗ ಆತ್ಮರಾಮ ಆಗ್ತೀವೋ ಅದು ನಿರ್ಗುಣ ಸ್ಥಿತಿ. ಸೊ ಇಷ್ಟು ಮೈ ಡಿಯರ್ ಮಾಸ್ಟರ್ಸ್, ಇವತ್ತು ಸಿಂಪಲ್ ಆಗಿ ಹೇಳಿದ್ದೀನಿ. ಇದನ್ನ ಹೇಳ್ಬಿಟ್ಟು ಮತ್ತೆ ನಾನು 1/2 hour ಧ್ಯಾನ ಮಾಡಿಸ್ತೀನಿ. ಏನಾದ್ರೂ ಇವಾಗ ಏನಾದ್ರು ಮಾತಾಡ್ತಾರೆ ಹ್ಯಾಂಡ್ ರೈಸ್ ಮಾಡಿ, ಇಲ್ಲಾಂದ್ರೆ ಲಾಸ್ಟ್ಗೆ ಇದು ಮಾಡೋಣ ಮೇಡಮ್, ಧ್ಯಾನ ಮಾಡಿಸ್ಬಿಡ್ಲಾ? ಎಸ್ ಸರ್, ತುಂಬಾ ಅದ್ಭುತ ಸರ್. ಯಾಕಂತಂದ್ರೆ ರಾಮಾಯಣ ನೋಡಿದ್ವಿ, ಮಹಾಭಾರತ ನೋಡಿದ್ವಿ, ಆದ್ರೆ ಅದರ ಪರಮಾರ್ಥ ಇಷ್ಟೊಂದಿದೆ ಅಂತ ತಾವು ಎಲ್ಲಿಗೆ ಕರ್ಕೊಂಡು ಹೋದ್ರು ಅಂತ ಅಶೋಕವನ ಗೊತ್ತಿತ್ತು, ಆದ್ರೆ ನಿಮ್ಮ ಅರ್ಥದಲ್ಲಿ ಏನಿದೆಯೋ ಅದಕ್ಕೆ ನಾನು ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ಹೇಳಿದೆ. ಯಾಕಂತಂದ್ರೆ ನಿಜವಾಗ್ಲೂ ಹೇಳೋದಾದ್ರೆ ಒಂದು ರಾಮಾಯಣವನ್ನ ನಾವು ಹೇಗೆ ನೋಡಿ ಒಂದು ಕಲ್ಪನೆ ಇರ್ತದೆ, ಜೊತೆಗೆ ಇವತ್ತು ನೀವು ಏನು ಒಂದು ಪರಿಕಲ್ಪನೆಯನ್ನ ಕೊಟ್ಟಿದ್ದೀರಾ, ಬಹಳ ಬಹಳ ಅದ್ಭುತವಾಗಿದೆ ಸರ್, ಬಹಳ ಅದ್ಭುತವಾಗಿದೆ. ನಿಜವಾಗ್ಲೂ ಇದನ್ನ ತಿಳ್ಕೊಂಡೆ ನಾವು ರಾಮಾಯಣನ ನೋಡೋದು ಬಹಳ ಬಹಳ ಉತ್ತಮ ಅಂತ ನನಗನ್ಸುತ್ತೆ. ಸರ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಯಾರಾದ್ರೂ ಮಾಸ್ಟರ್ಸ್ ಏನಾದ್ರು ಪ್ರಶ್ನೆ ಇದೆಯಾ ಅಥವಾ ಏನಾದ್ರು ಅಭಿಪ್ರಾಯ ಹೇಳೋದಿದ್ರೆ 1-2 ನಿಮಿಷದಲ್ಲಿ ಇಬ್ಬರಿಗೆ ಕಾಲಾವಕಾಶ. ಓಕೆ, ಆನಂತರ ಸರ್ ಧ್ಯಾನವನ್ನ ಮಾಡಿಸ್ತಾರೆ. ಜ್ಯೋತಿ ಮೇಡಮ್ಗೆ ಅನ್ಮ್ಯೂಟ್ ಮಾಡಿ. ಹಲೋ, ನಮಸ್ತೆ ಸರ್. ನಮಸ್ತೆ. ಕೇಳಿಸ್ತಾ ಇದೆ. ಹಂಗಾದ್ರೆ ವಾಲ್ಮೀಕಿ ಬರ್ದ ಅಷ್ಟೇ, ನಡೆದಿಲ್ಲ ಅಲ್ಲ ಸರ್ ಹಂಗಾದ್ರೆ ರಾಮಾಯಣ? ಅಲ್ಲ, ರಾಮಾಯಣ ನಡೆದಿರೋದೇ ಬರ್ದಿರೋದು ಅವರು. ನಡೆದಿರೋದೇ ಬರ್ದಿರೋದು. ಅದ್ರ ಬಗ್ಗೆ ಕೂಡ ಅವ್ರಿಗೆ ಏನಂತಾರೆ ಅಂದ್ರೆ ತರಡೆ ಇತ್ತು ಅವ್ರಿಗೆ. ಆ ತರಡೆ ವಿಷನ್ ನಿಂದನೇ ಎಲ್ಲ ನೋಡ್ಕೊಂಡು ಎಲ್ಲ ಬರ್ದಿರೋದು ಅವರು. ಓಕೆ, ಅದು ನಡೆದಿರೋದನ್ನ ಬರ್ದಿರೋದು ಅವರು. ಈಗ ಇದು ಮಹಾಭಾರತ ನಡೆದಿದೆ ಇಲ್ಲ ಅಂದ್ರೆ ಗಣೇಶ್ನೇ ಕೇಳ್ಬೇಕು, ಗಣೇಶ್ ಬರ್ದವನಲ್ಲಿ ಅಲ್ವಾ? ಹಂಗೆ ಈಗೆಲ್ಲ ಆ ಪ್ಲೇಸ್ ಅಲ್ಲಿ ಸಿಕ್ಕಿದಾವೆ ಅಂತಿದಾರಲ್ಲ, ಸೀತೆಂದು ವನ, ಇದು ಕುಚ್ಚಿರೋದು, ಇದೆಲ್ಲ ಸಿಕ್ಕಿದೆ. ನೀವ್ ಈ ತರ ಸ್ಟೋರಿ ಹೇಳುವಾಗ ನನಗೆ ಅನ್ನಿಸ್ತು, ವಾಲ್ಮೀಕಿ ಅವನು ಥರ್ಡ್ ಐಯಿಂದ ಇದು ಓಪನ್ ಆಗಿ ಅಂದ್ರೆ ಅವನ್ ಭಾವನೆಯಿಂದ ಬರ್ದಿದ್ದಾನೆ ಅಂತ ನಾನು ಆತರ ಅರ್ಥ ಮಾಡ್ಕೊಂಡೆ, ಅದಕ್ಕೆ ಕೇಳಿದೆ. ಅಲ್ಲ, ಕರೆಕ್ಟ್. ಈಗ ಮಹಾಭಾರತ ಕೂಡ ಅಲ್ಲಿ ವೇದವ್ಯಾಸರು ಬರ್ದಾರಂತ ಅಂತ ತಿಳ್ಕೊಂತೀವಿ. ಅದು ಬರ್ದಿರೋದು ಅವರಲ್ಲ, ಗಣೇಶ ಬರ್ದಿರೋದು. ಅವ್ರು ಹೇಳ್ದಂಗಲ್ಲ ಅವ್ರು ಬರ್ದಿದ್ದಾರೆ ಗಣೇಶ. ಅಂದ್ರೆ ಅದು ಕೂಡ ತಡೆಯಿಂದ ನೋಡಿ ಬರ್ದಿರೋದು ಅವ್ರು. ಯಾರು ಅದೇನು ಬುಕ್ ಓದಿಲ್ಲ, ಏನು ಓದಿಲ್ಲ, ಅವ್ರು ಹೇಳ್ದಂಗಲ್ಲ ಇವರು ಗಣೇಶ ಎದ್ರ ಬಂದ್ರೆ ಅದನ್ನ ಆಟೋ ರೇಟಿಂಗ್ ಅಂತಾರೆ ನಮ್ದ್ರಲ್ಲಿ, ಸ್ಪಿರಿಚುವಲ್ ಅಲ್ಲಿ. ಸುಮ್ನೆ ಕೈ ಇಟ್ಟಿದ್ರೆ ಅಷ್ಟೇ, ತನ್ನಷ್ಟು ಬರ್ಕೊಂಡು ಹೋಗ್ತಾ ಇದೆ. ಸೊ ಹಂಗೆ. ಆಮೇಲೆ ನಾವ್ ಇನ್ನೊಂದೇನಂದ್ರೆ, ಯಾವ್ದಾಗ್ಲೂ ನಡೆದಿದೆಯೋ ಇಲ್ಲೋ ಅದಕ್ಕಿಂತಲೂ ಅದರಿಂದ ನಾವೇನ್ ಕಲಿಬೇಕು, ಅದರಿಂದ ನಾವು ಏನ್ ಕಲಿಬೇಕು ಲೆಸನ್ಸ್, ಅದು ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಅದನ್ನೇ ತರ್ಕ ಮಾಡೋದು ಬೇಡ. ನಾವು ಇತ್ತ ಇಲ್ಲ ಅವೆಲ್ಲ ಬೇಡ. ಈಗ ಜೀಸಸ್ ಕ್ರೈಸ್ಟ್ ಬರ್ದಿರೋದ್ ನೋಡಿದ್ರೆ ನಾವೆಲ್ಲ ಕಲೀಲಿ ಇನ್ ಮುಂದೆ ಅಂತ ಆತರ ಭಾವನೆಯಿಂದ ಆತರ. ಹೌದು, ಜ್ಞಾನ ಎಲ್ಲ ಲೆಸನ್ ಕಲಿಬೇಕಲ್ಲ. ಓಕೆ, ನಾಗರತ್ನ ಮ್ಯಾಮ್ಗೆ ಅನ್ಮ್ಯೂಟ್ ಮಾಡಿ. ಪ್ರಶ್ನೆಗಳನ್ನ ಕೇಳಿ ದಯಮಾಡಿ, ಯಾಕಂದ್ರೆ ಸರ್ ಇನ್ನು ಧ್ಯಾನಕ್ಕೆ ಮಾಡಿಸ್ತಾರೆ. ಪ್ರಶ್ನೆ ಇದ್ರೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮ್ಯಾಮ್. ನಮಸ್ತೆ ಪೂರ್ಣ ಗುರುಗಳಿಗೆ. ತುಂಬಾ ಚೆನ್ನಾಗಿ ನಮ್ಗೆ ಅರ್ಥವಾಗೋ ತರ ಎಲ್ಲ ಹೇಳ್ಕೊಟ್ಟಿದ್ದೀರಾ. ಮೊದ್ಲು ಒಂದಿನ ಕ್ಲಾಸಲ್ಲಿ ಸ್ವಲ್ಪ ತಿಳ್ಕೊಂಡಿದ್ವಿ. ಮೊದ್ಲು ಯಾವ್ದೋ ಒಂದು ಪ್ರವಚನ ಇತ್ತು, ಒಂದು ಶ್ರೀರಾಮಾಯಣದ ಬಗ್ಗೆನೇ, ಅದ್ರ ಬಗ್ಗೆ ತಿಳ್ಕೊಂಡಿದ್ದೆ. ನನಗೆ ಅನ್ನಿಸ್ತು ಅದು ಇದು ನಡೆಯೋದಕ್ಕೆ ಮೊದ್ಲೇನೆ ಅವರು ಮುಂದೆ ಮೊದ್ಲೇ ಬರ್ದಿದ್ರಿಗೆ ಅಂತ ಮೊದ್ಲೇ ಬರ್ದಿದ್ರು ಅಂತ ಏನೋ ಕೇಳಿದ್ದೆ. ಅದ್ರ ಬಗ್ಗೆ ನನಗೆ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು ಸರ್. ಅಲ್ಲ, ನಾನು ಈಗ ನಡೆದಿದೆ ಅನ್ನೋದನ್ನ, ಅಂದ್ರೆ ಇವರು ರಾಮಾಯಣ ಬರೆದು ಫಸ್ಟ್ ಇದೆಲ್ಲ ನೀವ್ ಹೇಳ್ದಂಗೆ ಕರೆಕ್ಟೇ. ನಡೆಯೋದಕ್ಕಿಂತ ಮುಂಚೆನೆ ಇವ್ರಿಗೆ ಗೊತ್ತಿತ್ತು, ಹಿಂಗ ಆಗ್ತದೆ ಎಲ್ಲ ಸ್ಟೋರಿನೇ ಗೊತ್ತಿತ್ತು ಅವ್ರಿಗೆ. ಮುಂದೆ ಆಗೋದನ್ನೇ ಇವ್ರು ಆಲ್ರೆಡಿ ಇಮ್ಯಾಜಿನ್ ಮಾಡಿದ್ರು ಅದನ್ನ. ಹೌದು, ಮುಂಚೆನೆ ಇಮ್ಯಾಜಿನ್ ಮಾಡಿದ್ರು.
ಧನ್ಯವಾದ ಸರ್, ಧನ್ಯವಾದ. ರಮೇಶ್ ಸರ್. ಇದು ಸಂಸ್ಕೃತ್ ನಲ್ಲಿ ಹೇಳ್ತಾರಲ್ಲ ಸರ್, ಸುರ ಸಮುಬೋಧ ವಿಶ್ವ ಮನೋಜ್ಞ ನೈವ ಕೃತ್ಯ ನವನೀಯ ಅಮೃತವಾಣಿ ಸಂಸ್ಕೃತ ಭಾಷಾ ನೈವ ಕೃತ್ಯ ನವನೀಯ ವ್ಯಾಸ ವಿರಚಿತ ಗಣೇಶ ಲಿಖಿತ ಮಹಾಭಾರತೆ ದಿವ್ಯ ಕಥಾ ಅತೀವ ಸುಲಭ ಮಧುರ ಪ್ರಶ್ನೆ ಕೇಳಿ ಸರ್ ಪ್ಲೀಸ್. ರಮೇಶ್ ಸರ್, ನನಗೆ ಒಂದೇ ಒಂದು ಪ್ರಶ್ನೆ ಸರ್, ಏನ್ ಗೊತ್ತಾ, ಪ್ರಶ್ನೆ ಕೇಳಿ. ರಾಮನಿಂದ ನಾವೇನ್ ಕಲಿಬಹುದು? ಅಲ್ಲ ಸರ್, ರಾಮನಿಂದ ಸುಧಾಕರ್ ಅವ್ರೆ, ರಾಮನಿಂದ ನಾವೇನ್ ಕಲಿಬಹುದು ಅಂತ. ಇವಾಗ ಅವನು ಕಾಡ್ಗೆ ಹೋದ, ತಾಪಸ್ ಮಾಡಿದ್ರು, ಎಲ್ಲ ಮಾಡಿದ್ರು, ಬಟ್ ರಾಮನಿಂದ ಕಲಿಯುವಂತ ಪಾಠ ಏನು, ಮತ್ತೆ ರಾವಣನಿಂದ ನಾವು ಕಲಿಯುವಂತ ಪಾಠ ಏನು ಅಂತ ಹೇಳಿದ್ರಲ್ಲ ಸರ್, ಗುಣಗಳನ್ನ ಹೇಳಿದ್ರಲ್ಲ, ಹೇಳಿ ಸರ್. ಪುರಾಣ ಸರ್ ಹೇಳಿ ತಾವು. ಅದಕ್ಕೆ ರಾಮನಿಂದ ರಾಮರಾಜ್ಯ ಕಲಿಬೇಕು, ಹೆಂಗೆ ಆಡಳಿತ ನಡೆಸ್ಬೇಕು, ಹೆಂಗೆ ರಾಮರಾಜ್ಯ ಹೆಂಗ್ ಬೆಳಿಬೇಕು, ಆಯ್ತಾ. ರಾವಣನಿಂದ ರಾವಣ ಬ್ರಹ್ಮ ಹೆಂಗಾಗೋದು, ನಾವು ಆ ಬ್ರಹ್ಮ ಜ್ಞಾನ ಹೆಂಗ್ ಪಡೆಯೋದು, ಆ ಬ್ರಹ್ಮ ಸ್ಥಿತಿಗೆ ನಾವು ಹೆಂಗ್ ಹೋಗೋದು. ನಾವು ರಾವಣಂದ್ರೆ ಕೆಟ್ಟದಾಗೆ ನೋಡ್ಬಾರ್ದು, ತುಂಬಾ ಗ್ರೇಟ್ ಮಾಸ್ಟರ್ ಅವರು. ಸೊ ಅದ್ರಲ್ಲೇ ನೋಡ್ಬೇಕು, ಅವ್ರಲ್ಲಿ ಇರ್ತಕ್ಕಂಥ ಗುಣಗಳು ನೋಡ್ಬೇಕು. ಸೊ ಹಂಗಾಗಿ ರಾವಣನಿಂದ ಬ್ರಹ್ಮ ತತ್ವ ಕಲಿಬೇಕು, ರಾವಣ ಬ್ರಹ್ಮ ಆಗ್ಬೇಕು. ರಾಮನಿಂದ ರಾಮರಾಜ್ಯ ಕಲಿಬೇಕು. ರಾಜ್ಯ ತಾಳ್ಮೆ, ಆ ಸಹನೆ ಮತ್ತೆ ತಾಳ್ಮೆ. ಹೌದೌದು. ಇಲ್ಲ ನಾವು ಇಲ್ಲ ಈಗ ಸಪರೇಟ್ ಆಗಿ ಅವ್ರದೇ ಒಂದು ರಾಮಂದೇ ನಾವು ಸ್ಟಡಿ ಕ್ಲಾಸ್ ಮಾಡ್ತಾ ಹೋದಾಗ ತುಂಬಾ ಇದಾವೆ. ಅವ್ರದನ್ನೇ ಒಂದು ಸ್ಟೋರಿ ಒಂದಿನ ಹೇಳ್ಬಿಡ್ಬೋದು, ಒಂದು ಎಪಿಸೋಡ್ ಮಾಡ್ಬಿಡ್ಬೋದು ಹಂಗೆ. ಸೊ ಇದು ಇರೋದ್ರಲ್ಲೇ ಸಂಕ್ಷಿಪ್ತವಾಗಿ ಎಲ್ಲ ನಾವು ತಿಳ್ಕೊಂಡಾಯ್ತು. ನಾವೇನು ರಾಮನಿಂದ ನಾವೇನು ಉಳಿಸ್ಕೊಬಹುದು ನಮ್ಮ ಜೀವನದಲ್ಲಿ? ರಾಮನ್ ಬಗ್ಗೆ ಗೊತ್ತಿದೆ, ಆನಂದವಾಗಿರುವುದು. ನಿರ್ಗುಣ ಅಲ್ವಾ ಸರ್? ಏನು ಬೇಡದ ಗುಣಗಳು ಏನಿಲ್ವಲ್ಲ. ನಾನು ಅವಾಗ್ಲೇ ಹೇಳಿದೆ, ಗುಣಗಳು ಹೇಳಿದೆ, ಆ ನಿರ್ಗುಣ ಸ್ಥಿತಿ ಇರ್ಬೇಕು. ಆಮೇಲೆ ನಾನು ರಾಮ ಅಲ್ಲ, ನಾನು ಆತ್ಮರಾಮ ಅಂತ ತಿಳ್ಕೋಬೇಕು. ಆತ್ಮರಾಮ ಹಾಡುಗಳು ಇದೆಯಲ್ಲ. ಥ್ಯಾಂಕ್ ಯು ಉಮಾದೇವಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಸರ್, ನಾನು ಕೆಲವೊಂದು ವಿಡಿಯೋದಲ್ಲಿ ಕೆಲವೊಂದು ಕಡೆ ನಾನು ವಿಷಯ ಕೇಳ್ಪಟ್ಟೆ ಸರ್. ಕೆಲವೊಂದು ಗೋಚರ ಆಗದ್ರಂತ ಸ್ಥಳಗಳಲ್ಲಿ, ಆ ದಿವ್ಯ ಸ್ಥಳಗಳಲ್ಲಿ ಇನ್ನೂ ಆಂಜನೇಯ ಜೀವಂತವಾಗಿದ್ದಾರೆ ಅಂತ ಅದು ಧ್ಯಾನ ಸ್ಥಿತಿಯಲ್ಲೇ ಇದ್ದಾನೆ ಆಂಜನೇಯ ಅಂತ ಕೇಳಲ್ಪಟ್ಟೆ ಸರ್. ಅದೆಷ್ಟು ಸತ್ಯ, ಎಷ್ಟು ನಿಜ ಸರ್? ಹೌದು, ಅದು ಚಿರಂಜೀವಿ ಅಂತ ಹೇಳಿದಾರಲ್ಲ. ಚಿರಂಜೀವಿ ಅಂತ ಹೇಳಿ, ಚಿರಂಜೀವಿ ಅಂದ್ರೆ ಸಾವಿಲ್ದೇ ಇರ್ತಕ್ಕಂಥವ್ರು. ನಿಮ್ಗೆ ಅಲ್ಲಿಗೂ ಇನ್ನು ಬೇಕಂದ್ರೆ ಧ್ಯಾನದಲ್ಲಿ ನೋಡ್ಕೊಳ್ಳಿ. ನಿಮ್ಗೆ ಈಗ ನಾನು ಒಂದೇ ಹೇಳೋದೇನಂದ್ರೆ, ಅವರು ಆ ಚಿರಂಜೀವ ತುಂಬಾ ಅವರೊಬ್ರೇ ಅಂತಲ್ಲ, ಎಷ್ಟೋ ಮಾಸ್ಟರ್ಸು ಇನ್ನು ಆ ಚಿರಂಜೀವತ್ವದಂತೆ ಇದ್ದಾರೆ, ಸಾವೇ ಇಲ್ಲ ಅವ್ರಿಗೆ. ಈಗ ಮಹತಾರ್ ಬಾಬಾಜಿ ಇವರೆಲ್ಲರಿಗೆ ಜೀವನ, ಅವರು ಜೀವಂತವಾಗಿ ಇದ್ದಾರೆ. ಏನಂದ್ರೆ ನಮ್ಗೆ ಅವರು ಯಾಕೆ ಕಾಣಿಸಲ್ಲ ಅಂದ್ರೆ, ಅವ್ರು ಕಾಂತಿ ಶರೀರ ಇರ್ತದೆ. ಆ ಕಾಂತಿ ಶರೀರದಿಂದ ಅವರು ನಮ್ಗೆ ಭೌತಿಕ ಶರೀರ ಕಾಣಲ್ಲ ಅವರು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಲಕ್ಷ್ಮಿ ಮಾತಾಡಿ ಮ್ಯಾಮ್. ಲಕ್ಷ್ಮಿ ಮ್ಯಾಮ್. ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ತೆ ಸರ್. ನಾ ಇನ್ನೊಂದು ವಿಷಯ ಕೇಳಿದ್ದೆ, ಅದು ಏನ್ ಗೊತ್ತಿಲ್ಲ. ಅಂದ್ರೆ ರಾಮಾಯಣನ ಆಂಜನೇಯನ ಮೊದ್ಲು ಬರ್ದಿದ್ರಂತೆ. ಆಂಜನೇಯ ಕಲ್ ಬಂಡೆ ಮೇಲೆ ರಾಮಾಯಣ ಕಥೆಯಿಂದೆಲ್ಲ ಬರ್ದಿದ್ರಂತೆ. ಆ ವಿಶ್ವಾಮಿತ್ರ ನೋಡಿದಾಗ ಅವ್ರಿಗೆ ಬೇಜಾರಾಯ್ತಂತೆ. ಅವಾಗ ಅವ್ರಿಗೆ ಬೇಜಾರಾಯ್ತು ಅಂದ್ಬಿಟ್ಟು ಇದು ಹನುಮಂತ ಆ ಕಲ್ ಬಂಡೆ ಮೇಲೆ ಬರ್ದಿದ್ದೆಲ್ಲಾನು ಉಗುದಿಂದ ಬರ್ದಿದ್ರಂತಾನೆ, ಏನು ಇಲ್ದಾನೆ. ಅದನ್ನೆಲ್ಲ ಮತ್ತೆ ಗೀಚ್ ಹಾಕ್ಬಿಟ್ಟು ಅಂತ ಹೇಳ್ತಾರೆ. ಗೊತ್ತಿಲ್ಲ ಬಗ್ಗೆ ನಿಮ್ಗೆ ಏನು ಗೊತ್ತಾ ಸರ್? ನನಗೆ ರಾಮಾಯಣ ಮಹಾಭಾರತ ಓದಿಲ್ಲ ನಾನು. ಅದೇ ರಾಮಾಯಣ ಹನುಮಂತನೇ ಬರ್ದಿದ್ದೆ, ಕಲ್ ಬಂಡೆ ಮೇಲೆ ಬರ್ದಿದ್ರಂತೆ. ಬಟ್ ವಿಶ್ವಾಮಿತ್ರ ನೋಡಿದ್ಮೇಲೆ ವಿಶ್ವಾಮಿತ್ರಿಗೆ ಅಂತ ಬೇಜಾರಾಯ್ತಂತೆ, ಈಗಾಗಲೇ ಬರ್ದ್ಬಿಟ್ಟಿದಾರೆ. ಇಲ್ಲೊಂದು ಈ ಸ್ಟೋರಿಗಳಲ್ಲಿ ನೀವ್ ಹೇಳ್ತಾ ಹೋದಾಗೆಲ್ಲ ಬೇರೆ 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 ಸ್ಟೋರಿಗಳು ಹೋಗ್ತವೆ. ನಾವ್ ಅಲ್ಲಿ ಕನ್ಫ್ಯೂಷನ್ ಆಗದ್ ಬೇಡ. ನಾನು ಏನ್ ಹೇಳ್ತೀನಿ ಅಂದ್ರೆ, ರಾಮಾಯಣ ನಡೆದಿದೆಯಲ್ಲೋ ಮಹಾಭಾರತ ನಡೆದಿದೆಯಲ್ಲೋ ಅದನ್ನ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದರಿಂದ ನಾವ್ ಏನ್ ಕಲಿಬೇಕು, ನಾವ್ ಯಾವ ರೀತಿ ಪಾಲನೆ ಮಾಡ್ಬೇಕು ಅನ್ನೋದು ಕಲಿಬೇಕಷ್ಟೇ. ಥ್ಯಾಂಕ್ ಯು ಮ್ಯಾಮ್. ಅನಿತಾ ಸ್ವಾಮಿ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ಸರ್, ಈಗ ಬಾಬಾ ಎಲ್ಲಾ ಇದ್ದಾರೆ ಅಂತಿರಲ್ಲ ಸರ್, ಅದು ಹಿಮಾಲಯ ಪರ್ವತದಲ್ಲಿದ್ದಾರ ಅಥವಾ ನಮ್ಮ ಒಂದು ಲೌಕಿಕ ಪ್ರಪಂಚದಲ್ಲೇ ನಮ್ಮಗಳ ಮಧ್ಯನೇ ಇದ್ದು ಅವರು ಕಾನ್ಶಿಯಸ್ ನಮ್ಗೆ ಕಾಣಿಸ್ತಾ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ ಸರ್. ಹಿಮಾಲಯ ಪರ್ವತಗಳಲ್ಲಿ
ಕರೆಕ್ಟ್. ನೋಡಿ, ಅವ್ರದ್ದು ಅಲ್ಲಲ್ಲ, ಈಗ ಮಹತಾರ್ ಬಾಬಾಜಿ ಗುಹೆ ಇದೆ, ಕೇವ್ ಇದೆ. ಆ ಕೇವಲ್ಲೇ ಇದಾರೆ ಅಂತ ಈಗ ನೋಡ್ರಿ, ಈಗ ಪತ್ರಿಜಿ ಎಲ್ಲಿದ್ದಾರೆ ಅಂತಂದ್ರೆ, ಪತ್ರಿಜಿ ಎಲ್ಲರಲ್ಲೂ ಇದಾರೆ. ನೀವ್ ಯಾವ ಕರೆದು ಪತ್ರಿಜಿ ಬರ್ತಾರೆ. ಅಂದ್ರೆ ಅವ್ರಿಗೆ ಒಂದು ಪ್ಲೇಸ್ ಅಲ್ಲ, ಒಂದು ಜಾಗ ಅಲ್ಲ. ಅವರು ಅದು ಚೈತನ್ಯ ರೂಪದಲ್ಲಿ ನೀವು ಧ್ಯಾನದಲ್ಲಿ ಕರೆದ್ರೆ ಧ್ಯಾನದಲ್ಲೇ ಬರ್ತಾರೆ. ಮಹತಾರ್ ಬಾಬಾಜಿ ಅಲ್ಲಿ ಗುಹೆ ಅಲ್ಲ, ನಾವಿರೋ ಕಡೆನೆ ಬರ್ತಾರೆ. ಈ ಪತ್ರಿಜಿ ಸರ್ ಎಷ್ಟೋ ಸಾರಿ ಅವರು ಬಾಡಿ ವಿಕೆಟ್ ಮಾಡಿದ್ಮೇಲೆ ಕೂಡ ನಮ್ ಜೊತೆ ಸಿಗ್ತಾರೆ, ನಮ್ ಜೊತೆ ಕಂಡಿದ್ದಾರೆ, ನಮ್ ಜೊತೆ ಮಾತಾಡಿದ್ದಾರೆ. ಅಂದ್ರೆ ಇಲ್ಲಿ ಯಾರಿಗೆ ನಾವು ಏನಂತಾರ ಚೈತನ್ಯ ರೂಪದಲ್ಲಿ ಇರ್ತೀವೋ, ಕಾನ್ಶಿಯಸ್ ರೂಪದಲ್ಲಿ ಇರ್ತೀವೋ, ಅವಾಗ ಅವ್ರು ಕನೆಕ್ಟ್ ಆಗಿ ಮಾತಾಡ್ತಾರೆ. ಅಂದ್ರೆ ಅವ್ರು ಒಂದೇ ಸ್ಥಳ ಅಂತಲ್ಲ, ಎಲ್ಲಿ ಬೇಕಾದ್ರೂ ಯಾವ ಲೋಕದಲ್ಲಿ ಬೇಕಾದ್ರೆ ಇರ್ಬೋದು, ಎಲ್ಲಿ ಬೇಕಾದ್ರೂ ಇರ್ಬೋದು. ದೇರ್ ಇಸ್ ನೋ ಪರ್ಟಿಕ್ಯುಲರ್ ಪ್ಲೇಸ್. ಅವ್ರ ಬಾಬಾಜಿ ಅವ್ರದ್ದು ಗುಹೆ ಇದೆ ಅಂತಿರಲ್ಲ, ಕೇವು ಎಲ್ಲಿ ಸರ್ ಇರೋದು ಅಂತ? ಅದೇ ಹಿಮಾಲಯದಲ್ಲೇನೆ. ಅವ್ರ ಜೀವ ತ್ಯಾಗ ಮಾಡಿಲ್ಲ, ಜೀವ ಇದ್ದುಕೊಂಡೇ ಇದ್ದಾರೆ. ಜೀವ ಇದ್ದುಕೊಂಡಿದ್ದಾರೆ ಅವರು. ಅಂದ್ರೆ ಈ ಕಾಂತಿ ಶರೀರ ಅಂತ ಆಗ್ಬಿಟ್ಟಾಗ ಅವಾಗ ನಮ್ಗೆ ಫಿಸಿಕಲ್ ಬಾಡಿ ಇರಲ್ಲ, ಅದು ಲೈಟ್ ಅಲ್ಲೇ ಇರ್ತದೆ. ಕಾಂತಿ ಶರೀರ ಅಂದ್ರೆ ಲೈಟ್. ಆ ಲೈಟ್ನೇ ಎಲ್ಲಿ ಏನ್ ಬೇಕಂದ್ರೂ. ಇದಕ್ಕೆ ಒಂದ್ಸರಿ ಮಹತಾರ್ ಬಾಬಾಜಿ ನಾನು ಎಪಿಸೋಡ್ 2 ಮಾಡಿದ್ದೇನೆ, ಪಾರ್ಟ್ 1 ಪಾರ್ಟ್ 2 ಅಂತ. ಅದನ್ನ ಯಾವಾಗ ನಿಮ್ಗೆ ಕಳ್ಸ್ಕೊಡ್ತೀನಿ, ಕೇಳ್ರಿ. ಕಂಪ್ಲೀಟ್ ಅದಾಗ ಏನು ಅಲ್ಲಿ ಯಾರೆಲ್ಲ ಬಂದಿದ್ರು. ಅವರು ಪೈಲಟ್ ಬಾಬಾ ಅಂತ ಇದ್ದಾರೆ. ಪೈಲಟ್ ಬಾಬಾ ಅಂದ್ರೆ ಅವರು ಏರ್ ಫೋರ್ಸ್ ಅಲ್ಲಿ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿ ಫ್ಲೈಟ್ ಬಿದ್ದೋಗ, ಅದು ಹಿಮಾಲಯದಲ್ಲಿ ಬಿದ್ದೋಗ್ಬೇಕು. ಬಿದ್ದೋಗೋದನ್ನ ಮಹತಾರ್ ಬಾಬಾಜಿ ಬಂದು ಅದನ್ನ ಸ್ಟಾಪ್ ಮಾಡಿದ್ರು. ಹಂಗೆ ಮಧ್ಯದ ಅದರಲ್ಲೇ ಸ್ಟಾಪ್ ಮಾಡಿದ್ದಾರೆ, ಕೆಳಗೆ ಬೀಳ್ದಂಗೆ. ಅದಾದ್ಮೇಲೆ ಅವ್ರು ಮತ್ತೆ ಇದು ಅವ್ರನ್ನ ಸ್ಲೋ ಆಗಿ ಕೆಳಗೆ ತಂದ್ಮೇಲೆ ಅವಾಗ ಅವರು ಮಹತಾರ್ ಬಾಬಾಜಿ ಅವ್ರಿಗೆ ದರ್ಶನ ಕೊಟ್ಟು, ಮತ್ತೆ ಅವಾಗ್ಲಿಂದಾನೇ ಆ ಏರ್ ಫೋರ್ಸ್ಗೆ ರಿಸೈನ್ ಮಾಡ್ಬಿಟ್ಟು ಮೆಡಿಟೇಷನ್ ಕಲ್ತ್ಕೊಂಡು ಪೈಲಟ್ ಬಾಬಾ ಅಂತ ನೀವು ಯೂಟ್ಯೂಬ್ ಅಲ್ಲಿ ನೋಡ್ರಿ. ಪೈಲಟ್ ಬಾಬಾ ಅವರು ಅಲ್ಲಿ ಮಹತಾರ್ ಬಾಬಾಜಿನೇ ಅವ್ರನ್ನ ಕಾಪಾಡೋದು. ಆಮೇಲೆ ರಜನಿಕಾಂತ್ ಕೂಡ ಹೋಗ್ತಿರ್ತಾರೆ ಅಲ್ಲಿ. ಹೋಗಿ ಅವರು ಯೋಗ ಕ್ರಿಯಾ ಯೋಗ ಕಲ್ತ್ಕೊಂಡು, ಇದೆಲ್ಲ ಒಂದು ಗುರು ಮಂಡಳಿ ಅದು. ಮತ್ತೆ ಅವ್ರು ಹೇಳ್ತಾರಲ್ಲ ಸರ್, ಆಕ್ಚುಲಿ ನಾವು ನೋಡ್ಬೇಕು ಅಂತ ಹೋದ್ರೆ ಅವ್ರು ಖಂಡಿತ ಕಾಣಲ್ಲ, ಅವರಾಗಿ ನಮ್ಮನ್ನ ನೋಡ್ಬೇಕಂದ್ರೆ ಮಾತ್ರ ಅವ್ರು ಕಾಣಿಸ್ಕೋತಾರೆ, ಆ ಅನುಭವ ಸಿಗುತ್ತೆ ಅಂತ ಹೇಳ್ತಾರೆ. ನಾವು ಬಾಬಾಜಿನ ನೋಡ್ಬೇಕು ಅಂತ ಹೋದ್ರೆ ಖಂಡಿತ ಸಿಗಲ್ಲ ಅಂತ. ಆದ್ರೆ ನಾನು ಏನ್ ಹೇಳಿದೆ ಅಂದ್ರೆ ನಿಮ್ಗೆ, ಈ ನನ್ನಿಂದ ನೋಡ್ರಿ, ಬಿಲ್ಲು ಬಾಣ ಹಿಡ್ಕೊಂಬಂದ್ರೆ ರಾಮ ಅನ್ಕೊಂತೀವಿ ನಾವು. ಅದೇ ಪ್ಯಾಂಟ್ ಶರ್ಟ್ ಹಾಕೊಂಬಂದ್ರೆ ಕಂಡಿಡ್ತೀವ ರಾಮನ್ನ. ಅದೇ ಅಂದ್ರೆ ಇಲ್ಲಿ ಎಷ್ಟೋ ನಮ್ ಜೊತೆ ಹೋಗಿರ್ತಕ್ಕಂಥವ್ರು, ಅಲ್ಲಿ ಹಿಮಾಲಯಕ್ಕೆ ಹೋಗಿರ್ತಕ್ಕಂಥವ್ರು ಬಾಬಾಜಿ ಗುಹೆಗೆ ಹೋಗ್ತಾ ಇರ್ಬೇಕಾದ್ರೆ ಅವರು ರಾಂಗ್ ರೂಟ್, ಬೇರೆ ದಾರಿಯಲ್ಲಿ ಹೋಗ್ತಾ ಇದಾರೆ. ಬೇರೆ ದಾರಿಯಲ್ಲಿ ಹೋಗ್ತಾ ಇರೋ ಟೈಮಲ್ಲಿ ಒಬ್ಬ ಅಜ್ಜಿ ಬಂದ್ಲಂತೆ ಅಲ್ಲಿ ಹಿಮಾಲಯದಲ್ಲಿ. ಅಜ್ಜಿ ಬಂದು, ಅಲ್ಲಿಗೆ ಯಾಕೆ ಹೋಗ್ತೀರಿ, ಈ ಕಡೆ ಹೋಗ್ರಿ, ಎಡಗಡೆಯಿಂದ ಹೋಗ್ರಿ, ಬಲಗಡೆ ಯಾಕೆ ಹೋಗ್ತೀರಿ ಅಂತ ಅಂದ್ರಂತೆ. ಇವ್ರು ಹೇಳಿದ್ಮೇಲೆ ಸರಿ ಇವ್ರು ಎಡಗಡೆ ಹೋದ್ರಂತೆ, ಆ ಗುಹೆ ಇರೋದಿಲ್ಲ ಅಂತ. ಹೋಗ್ತಾ ಇದ್ದಾಗ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಇದಕ್ ತಿರುಗಿ ನೋಡಿದ್ರಂತೆ, ಎಲ್ಲಿ ಹೋದ್ರು, ಯಾರ ಅಜ್ಜಿ ಯಾರು ಅಂತ ಮಾಯ ಆಗ್ಬಿಟ್ರು. ಅವರೇ ಬಾಬಾಜಿ. ಅಂದ್ರೆ ಬಾಬಾಜಿ ಬೇರೆ ಯಾವ್ದೋ ರೂಪದಿಂದ ಬಂದು ನಮ್ಗೆ ಕಾಣ್ತಿರ್ತಾರೆ. ಸೊ ಈ ರೀತಿ. ಸರಿ ಸರ್, ಈಗ ಪತ್ರಿಜಿಯವರು ಒಂದು ನಮ್ಮ ಪ್ರಾಪಂಚಿಕವಾಗಿ ಅವರು ಎಲ್ಲಾ ಕಡೆ ಇದ್ಕೊಂಡು, ಈಗ ನಾವೆಲ್ಲ ನಮ್ಗೆಲ್ಲ ಈ ಒಂದು ಸುಕೃತಿ ಸಿಕ್ಕಿರೋದು ಅವರಿಂದ. ಬಾಬಾಜಿಯವರು ಅಲ್ಲಿ ಇದ್ಕೊಂಡು ಈ ಲೋಕ ಕಲ್ಯಾಣಕ್ಕೋಸ್ಕರ ಏನ್ ಸರ್ ಮಾಡ್ತಾ ಇದ್ದಾರೆ ತ್ಯಾಗ? ಅವ್ರ ಅಲ್ಲಿದ್ರೆ ಲೋಕ ಕಲ್ಯಾಣ ಹೇಗೆ ಸರ್ ಆಗುತ್ತೆ? ಏನಾದ್ರೂ ಬೋಧನೆ ಮಾಡೋದು ಅಥವಾ ಏನೋ ಶಿಷ್ಯರನ್ನ ಈಗ 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 ಒಂದು ನೋಡಿ, ಈಗ ನಮ್ಮ ರಂಗನಾಥ್ ಗುರುಜಿ ಇರ್ಬೋದು, ತಾವೆಲ್ಲ ಏನಕ್ಕೆ ಬಂದಿದ್ದೀರಾ? ಜ್ಞಾನವನ್ನು ಹಂಚಲಿಕ್ಕೆ. ಮತ್ತು ಈ ಒಂದು ನಮ್ಮ ಸಂಘನ ಎಲ್ಲರಿಗೂ ಇನ್ನೂ ಬ್ರಹ್ಮಾಂಡದ ಉದ್ದಕ್ಕೂ ಇದನ್ನ ಬೆಳೆಸ್ಬೇಕು ಅಂತ. ಅವ್ರು ಅಲ್ಲಿ ಇದ್ಕೊಂಡು ಏನ್ ಸರ್ ಮಾಡ್ತಾರೆ, ಎಲ್ಲಿ ಬೆಳೆಸ್ತಾರೆ? ಅವರು ಏನ್ ಮಾಡಿದಾರಂತ ನಿಮಗೆ ಗೊತ್ತಿಲ್ಲ, ಆದ್ರೆ ಹೇಳ್ತೀನಿ ನಾನು. ಮೇಡಮ್, ಶಾರ್ಟ್ ಆಗಿ ಪ್ರಶ್ನೆ ಕೇಳಿ, ಟೈಮ್ ಆಯ್ತು. ನೋಡ್ರಿ, 2000ನೇ ಇಸ್ವಿನಲ್ಲಿ ಭೂಕಂಪ ಆಗ್ತದೆ, ಪ್ರಳಯ ಆಗ್ತದೆ ಅಂತಂದ್ರೆ ಇಲ್ಲ, ಆವಾಗ ಎಲ್ಲರೂ ಉಳ್ಕೊಂಡ್ವಿ. 2012ರಲ್ಲಿ ಈ ಫೋಟೋನ್ ಬ್ಯಾಂಡ್ ಹೋಗಿ ಭೂಮಿಗೆ ಹೊಡೆದ್ಬಿಟ್ಟು ಎಲ್ಲ ಸರ್ವನಾಶ ಆಗತ್ತೆ ಅಂತ ಅಂದ್ರು. 2012ರಲ್ಲೂ ಉಳ್ಕೊಂಡ್ವಿ. ಮತ್ತೆ 2019 ಕೋವಿಡ್ ಬಂತು. ಕೋವಿಡ್ ಅಲ್ಲಿ ಎಲ್ಲ ಹೋದ್ರು ಕೂಡ ನಾವು ಧ್ಯಾನಿಗಳು ಮಾತ್ರ ಹಂಗೆ ಉಳ್ಕೊಂಡ್ವಿ. ಇಷ್ಟೆಲ್ಲ ಉಳಿಸಿದ್ ಯಾರು ಅಂತ ತಿಳ್ಕೊಂಡಿರಿ? ಮತ್ತೆ ಇಷ್ಟನ್ನೆಲ್ಲ ನಮ್ಮನ್ನು ಕಾಪಾಡಿದ ಯಾರು? ಪತ್ರಿಜಿ, ಬಾಬಾಜಿ.
ಎಷ್ಟೋ ಜನ ಹಿಮಾಲಯದಲ್ಲಿ ನಮಗೋಸ್ಕರ ಕೆಲಸ ಮಾಡ್ತಾ ಇದಾರೆ, ನಮಗೂ ಕಾಪಾಡ್ತಾ ಇದಾರೆ, ಈ ಭೂಮಿನ ಕಾಪಾಡ್ತಾ ಇದಾರೆ. ನಿಮಗೆ ಗೊತ್ತಿಲ್ಲ ಅದು. ನಮ್ಮ ಭೂಮಿನ ಕಾಪಾಡ್ತಕ್ಕಂಥವ್ರು ಅವರೇ ಅಲ್ಲೇ ಇದ್ಕೊಂಡು. ಪತ್ರಿಜಿನೂ ನಮ್ಗೆಲ್ಲ ಬಂದು ನೇರವಾಗಿ ತಿಳಿಸಿದ್ದಾರೆ. ಸೊ ಕಾಣದ ಕೈಗಳು ಅಂತ ನೋಡಿ, ಆತರ ಎಷ್ಟೋ ಜನ ಹಿಮಾಲಯದಲ್ಲಿ ನಮಗೋಸ್ಕರ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಎಲೆ ಮರೆಯ ಕಾಯಿ ಅಂತ. ಇನ್ನೊಂದೇನು ಅಂತಂದ್ರೆ ರಾಣಿತಾ ಮೇಡಮ್, ಈಗ ಹೋಗ್ತಾರಲ್ಲ, ಫಾರ್ ಎಕ್ಸಾಂಪಲ್ ರಜನಿಕಾಂತ್ ಹೋಗ್ತಾರೆ, ಬೇರೆ ಅಂತವ್ರು ಎಷ್ಟೋ ಜನ ಹೋಗ್ತಾರಲ್ಲ, ಅವ್ರು ಬಂದ ಮೇಲೆ ಒಳ್ಳೆ ಒಂದು ಕಲ್ಯಾಣ ಕಾರ್ಯವನ್ನ ಮಾಡೇ ಮಾಡ್ತಾರೆ. ಅದು ಹೇಗ್ ಬಂತು ಅವರಿಗೆ ಆ ಆತ್ಮ, ಅದು ಹೆಂಗ್ ಬಂತು ಅವರಿಗೆ ಆ ಮನ್ಸು? ಅಲ್ಲ ಮೇಡಮ್, ಈಗ ರಜನಿಕಾಂತ್ ಇವರೆಲ್ಲ ಅವ್ರು ನೋಡ್ಬೇಕಂತ ಹೋಗುದು, ಈಗ ನಾವು ನೋಡ್ಬೇಕಂತಂದ್ರೆ ಸಿಗಲ್ಲ. ಅದೇ ಹೇಳಿದಲ್ಲ, ನೀವು ನೋಡ್ಬೇಕಂತ ಹೋದ್ರೆ ಅವರು ಕಾಣದೇ ಇರ್ಬೋದು, ನಿಮ್ಗೆ ಅನುಭವ ಸಿಕ್ಕದೇ ಇರ್ಬೋದು. ಅವರು ನಿಮಗೆ ಕಾಣಬೇಕು ಅಂತ ಅಂದಾಗ ಅನಿತನನ್ನ ನೋಡ್ಬೇಕಂದ್ರೆ ಮಾತ್ರ. ಸರಿ, ಇವತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆ ರಜನಿಕಾಂತ್ ಕೇಳ್ಕೊಂಡು ನೀವು ನಿದ್ದೆ ಹೋಗ್ರಿ, ಡ್ರೀಮ್ ಅಲ್ಲಿ ಬರ್ತಾರೆ, ಮತ್ತೆ ನಿಮ್ಗೆ ಕಾಣ್ತಾರೆ ಅವ್ರು. ಎಸ್, ಥ್ಯಾಂಕ್ಸ್ ಇಲ್ಲ ಆತ್ಮದಲ್ಲಿ ನೋಡ್ಬೇಕು ನಾವು, ಅಷ್ಟೇ ಆತ್ಮದಲ್ಲಿ ನೋಡ್ಬೇಕು. ಅಲ್ಲಲ್ಲ, ಅಷ್ಟ್ರಲ್ಲಿ ಕಾಣ್ತಾರೆ ನಮ್ಗೆ, ಅಷ್ಟರಲ್ಲಿ ಕಾಣ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ. ಓಕೆ, ಟೈಮ್ ಆಯ್ತು ಧ್ಯಾನಕ್ಕೆ ಸರ್. ಎಷ್ಟೊತ್ತುವರೆಗೆ ಮಾಡಿಸ್ಲಿ ಸರ್? ಆಕ್ಚುಲಿ ನಮ್ದು ಧ್ಯಾನ ಯಾವಾಗ್ಲೂ 40 minutes. ಅಲ್ಲ, ನೀವು ಎಷ್ಟು ಹೇಳಿದ್ರೆ ನೋ ಪ್ರಾಬ್ಲಮ್. ಹಾಫ್ ಅನ್ ಅವರ್ ಮಾಡಿಸ್ಲಾ? ಓಕೆ ಸರ್. ಎಸ್ ಸರ್. ಓಕೆ ಮೈ ಡಿಯರ್ ಮಾಸ್ಟರ್ಸ್, ನಾವು ಇವತ್ತೆಲ್ಲ ರಾಮಾಯಣದ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ, ಪಾತ್ರಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇದ್ರ ಕುರಿತು ನಾವು ಧ್ಯಾನಕ್ಕೆ ಕೂತ್ಕೊಳ್ಳೋಣ. ನಾನೇನ್ ಹೇಳ್ತಲ್ಲ, ಆತ್ಮರಾಮ್ ಅಂತ, ಆ ಆತ್ಮದ ಜೊತೆ ನಾವು ಇರೋಣ. ಈಗ ಹಾಯಾಗಿ ಬೆರಳು ಜೋಡಿಸ್ಕೊಂಡು, ಕಾಲಿಂದ ಕಾಲು ಕ್ರಾಸ್ ಮಾಡಿಕೊಂಡು, ನಿಧಾನವಾಗಿ ಕಣ್ಣನ್ನು ಮುಚ್ಚಿ ಒಂದು ಅರ್ಧ ಗಂಟೆ ನಾವು ಧ್ಯಾನವನ್ನು ಮಾಡೋಣ. ನಮ್ಮನ್ನ ನಾವು ಮರೆಯೋಣ, ನಮ್ಮೊಳಗಡೆ ನಾವು ಪ್ರಯಾಣ ಮಾಡೋಣ, ಆತ್ಮಾಯಣ ಮಾಡೋಣ, ರಾಮಾಯಣ ಮಾಡೋಣ, ಸೀತಾಯಣ ಮಾಡೋಣ. ಎಲ್ಲ ಕೂಡ ನಮ್ಮೊಳಗಡೆ ಇದೆ, ಬೇರೆ ಎಲ್ಲ ಹುಡ್ಕೊಂಡು ಹೋಗೋದೇನು ಬೇಡ. ಓಕೆ, ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಂಡು ಹಾಯಾಗಿ ನೆಲದ ಮೇಲೆ ಆದ್ರೂ ಕುತ್ಕೋಬಹುದು, ಚೇರಲ್ಲಾದ್ರೂ ಕುತ್ಕೋಬಹುದು. ಒಂದು ಹಾಫ್ ಅನ್ ಅವರ್ ನಾವು ಏನು ಒತ್ತಡ ಇಲ್ಲದಂತೆ, ಬಿಗಿತ ಇಲ್ಲದಂತೆ ಶರೀರನ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳೋಣ. ಇದು ರೇವತಿ ಮೇಡಮ್, ಅದು ನನಗೆ ಈ ಮ್ಯೂಸಿಕ್ ನೀವು ಇದು ಮಾಡಿ, ನಾನು ಶೇರ್ ಮಾಡ್ತೀನಿ. ಮ್ಯೂಸಿಕ್ ಪ್ಲೇ ಮಾಡ್ತೇನೆ ಸರ್. ಅಲ್ಲಲ್ಲ, ನಾನ್ ಮಾಡ್ತೀನಿ, ನೀವು ಅದರಿಂದ ಎಕ್ಸಿಟ್ ಇದೆ ನೋಡ್ರಿ, ನಿಮ್ಮ ಇದ್ರಲ್ಲಿ ಇದೆ, ಅದನ್ನ ರಿಮೂವ್ ಮಾಡಿದ್ರೆ ನಾನು ಮಾಡ್ತೀನಿ. ಓಕೆ ಸರ್. ಎಸ್. ಹಾಯಾಗಿ ಸ್ಥಿರ ಸುಖಾಸನದಲ್ಲಿ ಕುತ್ಕೊಂಡು ಶರೀರದ ಎಲ್ಲ ಕಣಗಳು ಕೂಡ ನಾವು ರಿಲ್ಯಾಕ್ಸ್ ಆಗಿ ಇಟ್ಕೊಂಡು, ನಮ್ಮ ಶರೀರದ ಭಾರವನ್ನೆಲ್ಲ ಕೂಡ ನಿಮ್ಮ ಹತ್ರ ಇಟ್ಕೊಬಿಡಿ, ನೆಲದ ಮೇಲೆ ಬಿಟ್ಬಿಡಿ. ನಾನು ರಿಮೂವ್ ಮಾಡ್ಬೇಕಲ್ವಾ? ಹೌದೌದು, ನಿಮ್ ಮ್ಯೂಸಿಕ್ ಇದೆಯಲ್ಲ. ಎಸ್ ಸರ್. ಸೊ ನೀವು ನಮ್ಮಲ್ಲೇ ನಡೆಯುವಂತ ಉಸಿರನ್ನ ಗಮನಿಸ್ತಾ ಹೋಗೋಣ. ಒಳ ಬರುವ ಶ್ವಾಸ, ಹೊರಗೆ ಹೋಗ್ತಕ್ಕಂಥ ಶ್ವಾಸ. ಅದು ಶೇರ್ ಸ್ಕ್ರೀನ್ ಅಂತ ಇತ್ತಲ್ಲ, ಅದರಿಂದ ರಿಮೂವ್ ಮಾಡೋದು. ನೀವು ಶೇರ್ ಮಾಡಿದ್ರಲ್ಲ ಸ್ಕ್ರೀನು, ಅದರಿಂದ ಎಕ್ಸಿಟ್ ಆಗುತ್ತೆ. ಓಕೆ, ಹೋಸ್ಟ್ ಕೊಡ್ಬೇಕಾಗತ್ತಾ ನಾನು? ಇಲ್ಲ ಬೇಡ ಪರವಾಗಿಲ್ಲ. ಪರವಾಗಿಲ್ವಾ? ಪರವಾಗಿಲ್ಲ, ಹಂಗೆ ಇರಲಿ. ಮ್ಯೂಸಿಕ್ ಇದು ಸೌಂಡ್ ಬರುತ್ತೆ ಕೇಳಿ, ಮ್ಯೂಸಿಕ್. ಒಂದ್ ನಿಮಿಷ. ಸರ್, ಮ್ಯೂಸಿಕ್ ಬರ್ತಾ ಇದೆಯಾ? ಒಂದ್ ನಿಮಿಷ ಇನ್ನ ನೋಡಿಲ್ಲ. ಬರ್ತಾ ಇಲ್ಲ ಮ್ಯಾಮ್. ಒಂದ್ ನಿಮಿಷ. ಬರುತ್ತಾ? ಬರ್ತಾ ಇದೆ ಸರ್, ಈಗ ಬರ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ಶ್ವಾಸದ ಮೇಲೆ ಗಮನ. ನಮ್ಮಲ್ಲಿ
ಶರೀರವೆಲ್ಲ ವಿಶ್ರಾಂತಿಯಿಂದ, ಮನಸ್ಸು ಕೂಡ ವಿಶ್ರಾಂತಿಯಿಂದ ನಾವು ಆತ್ಮಸ್ಥಿತಿಯಲ್ಲಿ ಧ್ಯಾನದಲ್ಲಿ ಮುಂದುವರೋಣ.
ಕೊನೆಯ 5 ನಿಮಿಷ ಸೈಲೆನ್ಸ್ ಮೆಡಿಟೇಷನ್. ಕೊನೆಯ 5 ನಿಮಿಷ ಮೌನ ಧ್ಯಾನದಲ್ಲಿ ಮುಂದುವರಣೆ ಮೈ ಡಿಯರ್ ಮಾಸ್ಟರ್ಸ್. ಮೈ ಡಿಯರ್ ಮಾಸ್ಟರ್ಸ್, ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬನ್ನಿ. ನಿಮ್ಮ 2 ಬೆರಳನ್ನ ಬಿಡಿಸ್ಕೊಂಡು 2 ಹಸ್ತಗಳನ್ನ ಕಣ್ಣು ಮೇಲೆ ಇಟ್ಕೊಳ್ಳಿ. 5 4 3 2 1 0. ಒಂದು ಹಸ್ತದೊಂದಿಗೆ 2 ಹಸ್ತಗಳನ್ನು ನೋಡ್ತಾ ಕಣ್ಣುಗಳನ್ನು ತೆರೆದು ಮೈ ಡಿಯರ್ ಮಾಸ್ಟರ್ಸ್. ಒಂದು ಅದ್ಭುತವಾದ ಧ್ಯಾನಕ್ಕೆ ಚಪ್ಪಾಳೆಯೊಂದಿಗೆ ಕೃತಜ್ಞತೆ ಸಲ್ಲಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮ್ಯೂಟ್ ಆಗಿದೆ ರೇವತಿ ಮೇಡಮ್. ಎಸ್, ಹಾ, ಎಲ್ಲ ಧ್ಯಾನ ಬಂಧುಗಳಿಗೆ ಎಚ್ಚರಿಕೆ ಆಗಿದೆ ಅಂದ್ಕೊಂಡಿದ್ದೇನೆ. ಎಲ್ಲ ವಿಡಿಯೋವನ್ನು ಆನ್ ಮಾಡ್ಕೊಳ್ಳಿ. ಅದ್ಭುತವಾದ ಧ್ಯಾನ ಸರ್, ನಿಜವಾಗ್ಲೂ ನನಗೆ ಐ ಆಮ್ ವೆರಿ ಹ್ಯಾಪಿ. ಯಾಕಂತಂದ್ರೆ ನಾನೇ ಮಾಡಿಸುವಾಗ ನನಗೆ ಟೈಮ್ ನೋಡ್ಕೊಳ್ಳೋದು, ಇನ್ಸ್ಟ್ರಕ್ಷನ್ ಕೊಡೋದು, ಹಾಗಾಗಿ ನನಗೆ ಧ್ಯಾನ ಆಗ್ತಿರ್ಲಿಲ್ಲ. ಇವತ್ತು ನಿಜವಾಗ್ಲೂ ಅದ್ಭುತವಾದ ಧ್ಯಾನ ಆಯಿತು, ಬಹಳ ಖುಷಿ ಆಯಿತು. ಸ್ಪೆಷಲಿ ನಿಮ್ಮ ಫಸ್ಟ್ ಪಾರ್ಟ್ ಅಲ್ಲ, ಸೆಕೆಂಡ್ ಪಾರ್ಟ್ನಲ್ಲಿ ಆ ತಬಲ ಮತ್ತು ಘಟ, ಸೊ ಆ ಸೌಂಡಿಂದಂತೂ ಬಹಳ ಚೆನ್ನಾಗಿ ಧ್ಯಾನ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ನಮ್ಮ ವೇದಿಕೆಯಲ್ಲಿ ಸರ್ದು ಧ್ಯಾನ ಹೇಗಾಯಿತು ಅಂತ ಹೇಳ್ಕೊಳಕ್ಕೆ ಇಚ್ಛೆ ಪಡೋದಾದರೆ ಒಂದಿಬ್ಬರಿಗೆ ಅವಕಾಶ ಇದೆ. ಹೇಳಿ ಲಕ್ಷ್ಮೀದೇವಿ ಮ್ಯಾಮ್. ಅನ್ಮ್ಯೂಟ್ ಕೊಡಿ ರಘುನಾಥ್. ಲಕ್ಷ್ಮೀದೇವಿ ಮೇಡಮ್ ಓಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಆಯ್ತು, ಮತ್ತೆ ಮ್ಯೂಟ್ ಆಯ್ತು. ನಮಸ್ತೆ. ನಮಸ್ತೆ ಎಲ್ಲಾರ್ಗು ನಮಸ್ತೆ. ಇವತ್ತು ಜ್ಞಾನ ಮತ್ತೆ ಧ್ಯಾನ ತುಂಬಾ ಚೆನ್ನಾಗಿತ್ತು ಸರ್. ತುಂಬಾನೇ ಚೆನ್ನಾಗಿತ್ತು. ಹೇಳ್ಬೇಕು ಅಂದ್ರೆ ನಾವು ಇಲ್ಲೇ ಇರ್ಲಿಲ್ಲ, ನಾವು ರಾಮಾಯಣಕ್ಕೆ ಅಷ್ಟೊಕ್ಕೆ ಹೋಗ್ಬಿಟ್ಟು ತಿಳಿಸ್ಬಿಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ನಮಸ್ತೆ ಗುರುಗಳೇ.
ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಬೇರೆ ಯಾರಾದ್ರು? ಯಾಕೆಂದ್ರೆ ಸತ್ಸಂಗ ನಾವ್ ಏನೇ ಮಾಡಿದ್ರು ಕೂಡ ಧ್ಯಾನ ಇಂಪಾರ್ಟೆಂಟ್. ಹ್ಮ್ ಪ್ರತಿದಿನ ಕೂಡ ನಾವ್ ಎಷ್ಟೇ ಸತ್ಸಂಗ ಹೇಳಿ, ಎಷ್ಟೇ ನಾವು ನಾನು ಸರ್ವಿಸ್ ಮಾಡ್ತೀನಿ, ನಾನು ಅದು ಮಾಡ್ತೀನಿ ಅಂತೆಲ್ಲ ತಿರುಗಿದ್ರು ಕೂಡ ವಿತೌಟ್ ಮೆಡಿಟೇಷನ್ ದರ್ ಇಸ್ ನೋ ಕಂಪ್ಲೀಟ್. ಪ್ರತಿದಿನ ಧ್ಯಾನ ಮಾಡ್ಲೇಬೇಕು. ಎಸ್. ಕಮಲ ರಾಮಚಂದ್ರ ಹೇಳಿ ಮ್ಯಾಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ತೆ. ಇವತ್ತು ತುಂಬಾ ಚೆನ್ನಾಗಾಯ್ತು ಸರ್. ನನ್ಗೆ ಇಷ್ಟ ದಿವಸ ಧ್ಯಾನದಲ್ಲಿ ನಾನು ಎಲ್ಲೂ ಹೋಗ್ತಾನೆ ಇರಲಿಲ್ಲ. ಏನು ನನ್ಗೆ ಗೊತ್ತೇ ಆಗ್ತಾ ಇರ್ಲಿಲ್ಲಪ್ಪ ಅಂತ ತುಂಬಾ ಯೋಚನೆ ಇತ್ತು ನನಗೆ. ಇವತ್ತು ಅದು ಅರ್ಧ ಗಂಟೆ ಕಳೆದಿದ್ದೇ ಗೊತ್ತಾಗಿಲ್ಲ, ಎಲ್ಲಿ ಹೋದೆ ಎಲ್ಲಿ ಬಂದೆ ಗೊತ್ತಾಗಿಲ್ಲ ಸರ್. ತುಂಬಾ ಖುಷಿ ಆಯ್ತು ಸರ್. ಇವತ್ತು ನಿಮ್ಮ ರಾಮಾಯಣದ ಬಗ್ಗೆ ಎಲ್ಲ ಪಾತ್ರಗಳ ಬಗ್ಗೆ ತಾವು ಹೇಳಿದ್ ಕೂಡ ನಂಗೆ ತುಂಬಾ ಖುಷಿ ಆಯ್ತು ಸರ್. ತುಂಬಾ ಚೆನ್ನಾಗಿತ್ತು ಸರ್ ಇವತ್ತು. ತುಂಬಾ ಧನ್ಯವಾದಗಳು. ರೇವತಿ ಮೇಡಮ್ ಫಸ್ಟ್ ಧ್ಯಾನ ಮಾಡ್ಸಂತ ಹೇಳಿದ್ರು. ಯಾಕೆ ಧ್ಯಾನ ಮಾಡ್ಸಲ್ಲ ಫಸ್ಟ್ ಅಂತ ಗೊತ್ತಾಗಿರುತ್ತೆ ಅವ್ರಿಗೆ. ತುಂಬಾ ಥ್ಯಾಂಕ್ಸ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಬೇರೆ ಯಾರು ಇಲ್ಲ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ರಘುನಾಥ್ ಸರ್. ಥ್ಯಾಂಕ್ ಯು ಮೇಡಮ್. ಸರ್ ಎಲ್ಲ ಮಾಸ್ಟರ್ಸ್ ನಿಜವಾಗ್ಲೂ ಇವತ್ತು ಈ ನವರಾತ್ರಿಯ ಸಮಯದಲ್ಲಿ ಸರ್ ಒಪ್ಕೊಂಡು ಬಂದು ಜೊತೆಗೆ ರಾಮಾಯಣದ ಒಂದು ಪಾತ್ರಗಳ ಪರಮಾರ್ಥ ನಿಜವಾಗ್ಲೂ ಸರ್ ಇವತ್ತು ಏನು ಹೇಳಿದ್ದಾರೆ, ನಾವು ಈ ವೇದಿಕೆಯಲ್ಲಿ ಇರುವಂತವ್ರು ಅಂದ್ರೆ ಈ ಟೈಮ್ನಲ್ಲಿ ಮಾತ್ರ ಅಲ್ಲ, ಇಡೀ ನಮ್ಮ ಮಹಾವತಾರ್ ಫೌಂಡೇಶನ್ ನ ವೇದಿಕೆಯಲ್ಲಿರುವವರು ಇವತ್ತೇನ್ ಸರ್ ಹೇಳಿದ್ದಾರೆ ಆ ಒಂದು ಒಳ್ಳೆಯ ನೀತಿ ಏನಿದೆ ಅಥವಾ ಲೈಫ್ ಏನಿದೆ ಅದನ್ನ ನಾವು ಅಳವಡಿಸ್ಕೊಂಡು ನಾವು ಆ ರೀತಿ ಪರಿವರ್ತನೆಯಾಗಿ ನಮ್ಮ ಜೀವನವನ್ನ ಸಾಗಿಸೋಣ ಅಂತ ಹೇಳತಕ್ಕಂತಹ ಸಂಕಲ್ಪವನ್ನ ನಾವು ಇವತ್ತಿಂದನೇ ಮಾಡಿಕೊಂಡು ಅದನ್ನ ಮಾಡೋಣ ಅಂತ ಹೇಳತಕ್ಕಂಥದ್ದು. ಇಲ್ಲಿ ಕಣ್ಣಿಗೆ ಕಾಣ್ಬೇಕು ಬಂದು ಮಾಡಬೇಕು ಅಂತ ಅಲ್ಲ, ನಮ್ಮ ಆತ್ಮವನ್ನ ಶುದ್ಧಿ ಮಾಡ್ಕೊಂಡು ನಮಗೆ ಎಷ್ಟೆಷ್ಟು ಆಗ್ತದೆ ಅಂತ ಒಂದು ಒಳ್ಳೆತನ ಸಾತ್ವಿಕ ಗುಣವನ್ನು ಇಟ್ಕೊಳತಕ್ಕಂಥದ್ದು, ಪ್ರಕೃತಿ ಒಟ್ಟಿಗೆ ಇರತಕ್ಕಂಥದ್ದು ಇಂಥದ್ದು ನಾವು ಅಳವಡಿಸ್ಕೊಂಡು ನಮ್ಮ ಜೀವನವನ್ನ ಸಾರ್ಥಕಗೊಳಿಸೋಣ, ಜೊತೆಗೆ ಇನ್ನೊಬ್ಬರಿಗೂ ಸಹ ದಾರಿ ಆಗೋಣ, ನಾವು ಕಲ್ಸ್ಕೊಡೋಣ ಅಂತ ಹೇಳತಕ್ಕಂಥ ಮಾತನ್ನ ಹೇಳಿ ಸರ್ ಇವತ್ತು ನಿಜವಾಗ್ಲೂ ನಾನು ಈ ವೇದಿಕೆ ಎಲ್ಲ ಧ್ಯಾನಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಈ ಮಹಾವತಾರ್ ಫೌಂಡೇಶನ್ ನ ಪರವಾಗಿ ತಮಗೆ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಶುಭರಾತ್ರಿ. ಮುಂದೇನು ಸಹ ತಮ್ಮ ಒಂದು ಆಗಮನ ನಮಗೆ ಅಗತ್ಯ ಇದೆ, ತಮ್ಮ ಜ್ಞಾನ ಹಂಚಿಕೆ ಅಗತ್ಯ ಇದೆ. ಮುಂದಿನ ದಿನಗಳಲ್ಲಿ ಸಹ ತಾವು ಹಾಜರಾಗಬೇಕು, ನಮ್ಮ ವಿನಂತಿಗೆ ಓಗೊಡಬೇಕು ಅಂತ ಹೇಳ್ಕೊಂಡು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೇನೆ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಶುಭರಾತ್ರಿ ಮೈ ಡಿಯರ್ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ರಘುನಾಥ್. ಎಲ್ರಿಗೂ ಒಂದು ಧನ್ಯವಾದ ಹೇಳಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಆಫ್ ಆಲ್ ಇವತ್ತು ನಾವು ರಾಮಾಯಣ ಅಂತ ಹೇಳಿದ್ರೆ ಏನೋ ಲೈಕ್ ಕತೆ ತರ ಅದನ್ನ ಓದ್ತಿದ್ವಿ, ಆದ್ರೆ ಅವರ ಹೆಸರುಗಳಲ್ಲಿರ್ತಕ್ಕಂತ ಮೀನಿಂಗ್ ಸಹಿತ ಅವ್ರ ಪಾತ್ರಗಳನ್ನ ಪರಿಚಯ ತುಂಬಾ ಚೆನ್ನಾಗಿ ಮಾಡ್ಕೊಟ್ರಿ ಸರ್. ಅದರಿಂದ ನಾವು ತುಂಬಾ ಕಲಿಯೋದಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದನ್ನ ಎಲ್ಲರೂ ನಿಷ್ಠೆಯಿಂದ ಕೇಳ್ಕೊಂಡು ಪರಿಪಾಲನೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಎಲ್ಲಾ ಮಾಸ್ಟರ್ಗೂ ಥ್ಯಾಂಕ್ ಯು. ತುಂಬಾ ಇವತ್ತು ಧ್ಯಾನ ಎಲ್ಲ ಚೆನ್ನಾಗಾಗಿದೆ. ಹಾಗೆ ಇದನ್ನು ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೂ ಧನ್ಯವಾದಗಳು. ಹಾಗೆ ನಮ್ಗೆಲ್ಲ ಧ್ಯಾನ ಮಾಡಿಸಿರ್ತಕ್ಕಂತ ರೇವತಿ ಮ್ಯಾಮ್ಗೂ ಕೂಡ ಧನ್ಯವಾದಗಳು. ಒನ್ಸ್ ಅಗೇನ್ ಥ್ಯಾಂಕ್ ಯು ಟು ಪುರಾಣ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಘುನಾಥ್, ಒಳ್ಳೆಯ ಕೋ-ಹೋಸ್ಟ್ ಆಗಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಕಾರ್ಯಕ್ರಮವನ್ನ ನಾವು ಇಲ್ಲಿಗೆ ಸಂಪನ್ನಗೊಳಿಸೋಣ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ಈ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರತಕ್ಕಂಥ ನಮ್ಮ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರಿಗೆ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ಅನಂತ ಧನ್ಯವಾದಗಳನ್ನ ಹೇಳುತ್ತಾ ಈ ಕಾರ್ಯಕ್ರಮನ ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು.